ಹಲೋ ಸ್ಟೂಡೆಂಟ್. ಸೊ ಇವತ್ತು ನಾವೇನು ನೋಡೋಣ ಅಂತ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡೋದು ಮ್ಯಾಕ್ಸಲ್ಲಿ. ಓಕೆ, ಸೊ ನಾನು ಈಗ ಪ್ರೆಸೆಂಟ್ ನನ್ನ ಹತ್ರ ಇರೋ ಟೈಮಲ್ಲಿ ಏನು ವೆರಿ ಮಿನಿಮಮ್ ಟೈಮ್ ಇದೆಯೋ ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ಹೇಗೆ ಸ್ಕೋರ್ ಮಾಡಲಿ. ಫಸ್ಟ್ ಏನಂತ ಅಂದರೆ ಬೌಂಡ್ರಿ ಲೈನಿಂದ ಹೊರಗಡೆ ಬೌಂಡ್ರಿ ಲೈನ್ ನನ್ನ ಪ್ರಕಾರ ಯಾವುದು, 80ಯಲ್ಲಿ ನೀವು 30 ಮಾರ್ಕ್ಸ್ ತೆಗೆಯೋದು. ಓಕೆ, 80ಯಲ್ಲಿ ಎಷ್ಟು 30 ಮಾರ್ಕ್ಸ್ ನೀವು ತೆಗೆದ್ರೆ ಯು ಆರ್ ಸೇಫ್. ಓಕೆ, ಸೊ ಕೆಲವರು ಹೇಳ್ತಾರೆ 24 28 ವಾಟ್ ಎವರ್ ಇಟ್ ಈಸ್, ಬಟ್ ಅಕಾರ್ಡಿಂಗ್ ಟು ಮೀ 30 ಮಾರ್ಕ್ಸ್ ಮಿನಿಮಮ್ ವೆರಿ ಈಸಿಲಿ ಹೇಗೆ ಬರುತ್ತೆ ಅನ್ನೋದು ತಿಳ್ಕೊಳೋಣ. ಮೀನ್ ವೈಲ್ 30 ಬೌಂಡ್ರಿ ಲೈನ್ ಕ್ರಾಸ್ ಆದಮೇಲೆ 50 ಟಾರ್ಗೆಟ್ ಹೇಗೆ ರೀಚ್ ಮಾಡೋಣ, ಆಫ್ಟರ್ ದಟ್ 70 ಟಾರ್ಗೆಟ್ ಹೇಗೆ ರೀಚ್ ಮಾಡೋಣ. ಸೊ 3 ಲೆವೆಲಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ವಾಟ್ ಯು ಹ್ಯಾವ್ ಟು ಡೂ ಈಸ್ ಜಸ್ಟ್ ಕೀಪ್ ವಾಚಿಂಗ್ ಇಟ್ ಕ್ಲಿಯರ್ಲಿ. ಇನ್ ಕೇಸ್ ನಿಮಗೆ ಇದು ಸ್ಲೋ ಅನಿಸಿದ್ರೆ ನೀವೇನು ಮಾಡಬೇಕು, ಪ್ಲೀಸ್ ವಾಚ್ ಇಟ್ ಇನ್ 2x ಸ್ಪೀಡಲ್ಲಿ ವಾಚ್ ಮಾಡಿ, ಅರ್ಥ ಆಯ್ತಲ್ಲ, ಬಟ್ ಟೈಮ್ ವೇಸ್ಟ್ ಮಾಡಬೇಡಿ. ರೈಟ್, ಸೊ ಕಮಿಂಗ್ ಟು ಫಸ್ಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ವೆಶನ್ ಪೇಪರ್. ಫಸ್ಟು ಕ್ವೆಶನ್ ಪೇಪರ್ನ ಅರ್ಥ ಮಾಡ್ಕೊಳ್ಳಿ. ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತಲೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಗೊತ್ತಿರೋದಿಲ್ಲ. ಅಂದರೆ ಕ್ವೆಶನ್ ಪೇಪರ್ ಇನ್ನೇನು ಮ್ಯಾಮ್ A4 ಸೈಜ್ ಇರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ದಟ್. ಕ್ವೆಶನ್ ಪೇಪರ್ ಹೇಗಿರುತ್ತೆ ಅಂತ ಅಂದರೆ ಅದ್ರದ್ದು ಮೀನಿಂಗ್ ಏನು, ಎಷ್ಟು ಕ್ವಶನ್ಸ್ ಬರುತ್ತೆ, ಎಷ್ಟು ಕ್ವಶನ್ಸ್ ನಾನು ಅಟೆಂಡ್ ಮಾಡಬೇಕು, ಎಷ್ಟು ಮಾರ್ಕ್ಸಿಗೆ ಟೋಟಲ್ ಬರುತ್ತೆ, ನಾನು ಬರೀತಿರೋದು ಎಷ್ಟು ಮಾರ್ಕ್ಸಿಗೆ, ಓಕೆ, ಎಷ್ಟು ಪಾರ್ಟಲ್ಲಿ ಡಿವೈಡ್ ಆಗಿದೆ, ಪ್ಲಸ್ ಕ್ವಶನ್ ನಂಬರ್ ನಾನು ಯಾವುದೋ ಒಂದು ಹೇಳಿದ್ರೆ ಆ ಕ್ವಶನ್ ನಂಬರ್ ಯಾವ ಚಾಪ್ಟ್ರಿಂದ ಬರ್ತಿದೆ. ಸೊ ಅಷ್ಟು ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಅಂದರೆ ಈಸಿಯಾಗಿ ನೀವೇನು ಮಾಡ್ಬೋದು, ಗೋ ಥ್ರೂ ಆಗ್ತೀರಾ. ಅರ್ಥ ಇದೆಯಲ್ಲ, ನೀವು ಹಂಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಕ್ವೆಶನ್ ನಂಬರ್ ಸೋ ಆ್ಯಂಡ್ ಸೋ ಅಂದರೆ ಇಮಿಡಿಯೇಟ್ ಕ್ವಶನ್ ನಂಬರ್ 29 ಅಂದ ತಕ್ಷಣ ಪ್ರಾಬಬಿಲಿಟಿ ಚಾಪ್ಟರ್, ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವು ಸ್ಪೀಡ್, ಕ್ವಶನ್ ನಂಬರ್ 42 ಅಂದ ತಕ್ಷಣ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಕ್ವಶನ್ ನಂಬರ್ 44 ಅಂದ ತಕ್ಷಣ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್. ನೀವು 100% ಶ್ಯೂರ್ ಇರಬೇಕು. ನಿಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಬರೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು ಈ ಕ್ವಶನ್ ನಂಬರಿಗೆ ಈ ಚಾಪ್ಟರಿಂದನೇ ಕ್ವಶನ್ ಬಂದಿರುತ್ತೆ. ಕ್ವಶನ್ ಯಾವುದು ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಬಟ್ ಯಾವ ಚಾಪ್ಟರು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ. ಸೊ ಫಸ್ಟು ಕ್ವಶನ್ ಪೇಪರ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ನಿಮ್ಮ ಚಾಯ್ಸಿಗೆ ತಕ್ಕಂತೆ, ಅಂದರೆ ಎಲ್ಲರಿಗೂ ಒಂದೇ ಟೈಪು IQ ಇರೋದಿಲ್ಲ, ಹೌದಲ್ವಾ. ಕೆಲವರಿಗೆ ಕ್ಯಾಲ್ಕುಲಸ್ ಈಸಿ ಅನಿಸಿದ್ರೆ, ಕೆಲವರಿಗೆ ಮ್ಯಾಟ್ರಿಸಸ್ ಈಸಿ ಅನಿಸುತ್ತೆ, ಕೆಲವರಿಗೆ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಬಿಟ್ಟರೆ ಎಲ್ಲ ಈಸಿ ಅಂತಲೂ ಅನಿಸುತ್ತೆ. ಅಂಥ ಸ್ಟೂಡೆಂಟ್ಸು ಇರ್ತಾರೆ. ಓಕೆ, ಸೊ ಇಟ್ ಈಸ್ ಯುವರ್ ಚಾಯ್ಸ್. ಕ್ವಶನ್ಸ್ ಯಾವ ಚಾಪ್ಟ್ರಿಂದ ಬರುತ್ತೆ ಅಂತದ್ದು ಹೇಳೋದು ನನ್ನ ಡ್ಯೂಟಿ, ಪ್ರಿಪೇರ್ ಆಗ್ತಿರೋದು ನಿಮ್ಮ ಡ್ಯೂಟಿ. ಅರ್ಥ ಆಯ್ತಲ್ಲ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕ್ವಶನ್ ಪೇಪರಲ್ಲಿ ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಇರುತ್ತೆ, 49 ಕ್ವಶನ್ಸ್ ಇರುತ್ತೆ. 49 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡೋದು 38 ಕ್ವಶನ್. ಅರ್ಥ ಆಯ್ತಲ್ಲ. ಆ್ಯಂಡ್ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಆ ಕ್ವಶನ್ ಪೇಪರಲ್ಲಿ, ಇಟ್ ವಿಲ್ ಬಿ 120 ಮಾರ್ಕ್ಸ್. ನೀವು ಅಟೆಂಡ್ ಮಾಡೋದು 80 ಮಾರ್ಕ್ಸ್. ಓಕೆ, ನೀವು 120 ಅಟೆಂಡ್ ಮಾಡಿದ್ರೂ ಕೂಡ ನಿಮಗೆ ಅವರು 120 ಏನು ಕೊಡೋದಿಲ್ಲ. ಅರ್ಥ ಆಯ್ತಲ್ಲ. ದೇ ವಿಲ್ ಗಿವ್ ಯು 80 ಓನ್ಲಿ. ಸೊ ನೀವು ಅಟೆಂಡ್ ಮಾಡ್ತಿರೋದು ಟೋಟಲ್ ಎಷ್ಟು ಅಂದರೆ 80 ಮಾರ್ಕ್ಸಿಗೆ. ನಿಮ್ಮ ಕ್ವಶನ್ ಪೇಪರು ಡಿವೈಡ್ ಆಗಿದೆ ಎಷ್ಟು ಪಾರ್ಟ್ಸಲ್ಲಿ, ಇಟ್ ಈಸ್ ಡಿವೈಡೆಡ್ ಇನ್ 5 ಪಾರ್ಟ್ಸ್. ಓಕೆ, ಸೊ ಆ 5 ಪಾರ್ಟ್ಸ್ ಅಂದರೆ ಯಾವ್ದು, ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಪಾರ್ಟ್ E ಅಂತ 5 ಪಾರ್ಟಲ್ಲಿ ಡಿವೈಡ್ ಆಗಿರುತ್ತೆ ಕ್ವಶನ್ ಪೇಪರು, ಹೌದಲ್ವಾ. ಸೊ ಐ ಟೋಲ್ಡ್ ಯು, ಸಿ ಇಫ್ ನಿಮಗೆ ಡಿಲೇ ಅನ್ನಿಸ್ತಾ ಇದೆ ಅಂದರೆ ದಯವಿಟ್ಟು 2x ಸ್ಪೀಡಲ್ಲಿ ವಾಚ್ ಮಾಡಿ, ಬಟ್ ಅರ್ಥ ಮಾಡ್ಕೊಳ್ಳಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ರೈಟ್, ಸೊ ಸಿ ಹಿಯರ್ ಲೆಟ್ ಅಸ್ ಡಿಸ್ಕಸ್ ಪಾರ್ಟ್ ವೈಸ್. ಓಕೆ, ಸೊ ಪಾರ್ಟ್ A ಅಲ್ಲಿ ಏನಾಗುತ್ತೆ ಅಂತಂದರೆ, ಪಾರ್ಟ್ A ಅಲ್ಲಿ ನಿಮಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಅಂದರೆ ಪಾರ್ಟ್ A ಅಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ, 20 ಕ್ವಶನ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸಿಗಿರುತ್ತೆ, 20 ಮಾರ್ಕ್ಸಿಗಿರುತ್ತೆ. ಅರ್ಥ ಆಯ್ತಲ್ಲ. ಸೊ ಆ 20 ಕ್ವಶನ್ಸು MCQ ಇರುತ್ತಾ, ಇಲ್ಲ. 15 ಕ್ವೆಶನ್ಸ್ MCQs ಆ್ಯಂಡ್ 5 ಕ್ವೆಶನ್ಸ್ ಏನಾಗಿರುತ್ತೆ ಅಂತ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಅರ್ಥ ಆಯ್ತಲ್ಲ. ನಿಮ್ಮ ಕ್ವೆಶನ್ ಪೇಪರಲ್ಲಿ ಪಾರ್ಟ್ A 20 ಮಾರ್ಕ್ಸಿಗೆ 20 ಕ್ವೆಶನ್ಸ್, ಅಂದರೆ ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್ಸ್. ಅರ್ಥ ಆಯ್ತಲ್ಲ. ಸೊ 15 ಏನಿರುತ್ತೆ MCQs ಇರುತ್ತೆ, ಇನ್ನು 5 ಏನಿರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಯಾವ್ಯಾವ ಚಾಪ್ಟರಿಂದ ನಾನು ಹೇಳ್ತೀನಿ ಈಗ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಪಾರ್ಟ್ B. ಪಾರ್ಟ್ B ಏನಿದೆ ಅಂತ ಅಂದರೆ, ಪಾರ್ಟ್ B ಈಸ್ 2 ಮಾರ್ಕ್ಸ್. 2 ಮಾರ್ಕ್ಸಲ್ಲಿ ನಿಮಗೆ 12 ಮಾರ್ಕ್ಸ್ ಟೋಟಲಿ ಬರುತ್ತೆ ಪಾರ್ಟ್ B ಅಲ್ಲಿ. ಅಂದರೆ ನೀವು 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಟೋಟಲ್ ಎಷ್ಟಿರುತ್ತೆ, 9 ಕ್ವಶನ್ಸ್ ಇರುತ್ತೆ. ನಿಮ್ಮ ಹತ್ರ ಚಾಯ್ಸ್ ಇರುತ್ತೆ, 3 ಕ್ವಶನ್ಸ್ನ ನೀವು ಬಿಡಬಹುದು. ಓಕೆ ಓಕೆ, ಸೊ ನೀವು ಟೋಟಲ್ ಆಗಿ ಅಟೆಂಡ್ ಮಾಡೋದೆಷ್ಟು, 6 ಕ್ವಶನ್ಸು. 6 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ, 12 ಮಾರ್ಕ್ಸ್ ಸಿಗುತ್ತೆ ಇಲ್ಲಿ. ಸೊ ಪಾರ್ಟ್ B ಕ್ಯಾರೀಸ್, ಈಚ್ ಕ್ವಶನ್ ಕ್ಯಾರೀಸ್
2 ಮಾರ್ಕ್ಸ್. ನೆಕ್ಸ್ಟ್ ಪಾರ್ಟ್ ಸಿಗೆ ಬಂದರೆ ಪಾರ್ಟ್ ಸಿ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಅಲ್ಲೂ ಕೂಡ ಅಷ್ಟೇ 9 ಕ್ವಶನ್ ಇರುತ್ತೆ, ನಿಮಗೆ 6 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 6 ಇಂಟು 3 18 ಮಾರ್ಕ್ಸ್. ಸೊ ಫ್ರಮ್ ಪಾರ್ಟ್ ಸಿ ಯು ಕ್ಯಾನ್ ಗೈನ್ 18 ಮಾರ್ಕ್ಸ್. ಪಾರ್ಟ್ ಡಿ ಯಾರು ಥರೋ ಆಗ್ತಿರೋ, ವಿಚ್ ಅಫ್ಕೋರ್ಸ್ ಐ ಥಿಂಕ್ ಅಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಪಾರ್ಟ್ ಡಿ ಥರೋ ಆಗಿರ್ತಾರೆ, ವಿಚ್ ಈಸ್ ದಟ್ ಈಸ್ 5 ಮಾರ್ಕ್ಸ್. ಓಕೆ, ಸೊ 5 ಮಾರ್ಕ್ಸ್ ಕ್ವೆಶನ್ ನಾವು ಕೂಡ ಸ್ಟೂಡೆಂಟ್ಸ್ನ ಪ್ರಿಪೇರ್ ಮಾಡಿದ್ರೆ ಫಸ್ಟು ಇವೆರಡು ಪಾರ್ಟ್ನ ಪ್ರಿಪೇರ್ ಮಾಡ್ತೀವಿ ಅವರಿಗೆ, ಫಸ್ಟ್ ಕಾನ್ಫಿಡೆನ್ಸ್ ಬರಲಿ ಅಂತ. ಯಾಕೆ ಇಲ್ಲೇ ನಿಮಗೆ 20+10 30 ಮಾರ್ಕ್ಸ್ ಬೌಂಡ್ರಿ ಇಲ್ಲೇ ಕ್ರಾಸ್ ಆಗಿಬಿಡುತ್ತೆ. ಇನ್ನು MCQಸು ನಿಮ್ಗೆ ಗುಡ್ ಲಕ್ ಇದ್ದು ಯಾವ್ದು ಸರಿ ಆಗ್ಬೋದು ಆಗದೇನೂ ಇರ್ಬೋದು, ಇಟ್ ಡಿಪೆಂಡ್ಸ್. ಓಕೆ, ಸೊ ಆ ರೀತಿ ನಾವು ಏನು ಮಾಡ್ತೀವಿ, ಫಸ್ಟ್ ಸ್ಟೂಡೆಂಟ್ಸಿಗೆ ಇವೆರಡು ಪಾರ್ಟಲ್ಲೇ ಪ್ರಿಪೇರ್ ಮಾಡೋದು. ದಟ್ ಈಸ್ ವೈ ಪಾರ್ಟ್ ಡಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗಿರ್ತೀರಾ ಅಂತ ಅನ್ಕೊತೀನಿ. ಅದರಲ್ಲಿ ಆಗಿಲ್ಲ ಅಂದರೆ ನಾನು ಈಗ ಹೇಳ್ತೀನಿ ಏನು ಮಾಡಬೇಕು ಅಂತೇಳಿ. ಓಕೆ, ಡೋಂಟ್ ವರಿ. ಸೊ ಅದರಲ್ಲಿ ಏನು ಮಾಡ್ತೀರಾ, 7 ಕ್ವಶನ್ಸಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 4 ಕ್ವಶನ್ಸ್ ಅಷ್ಟೇ. ಅಂದರೆ 3 ಕ್ವಶನ್ಸು ನೀವು ಬಿಡಬಹುದು. ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ ಅದರಲ್ಲಿ ಮ್ಯಾಮ್ ಅಂತ ಅಂದರೆ 20 ಮಾರ್ಕ್ಸ್ ಬರುತ್ತೆ. 5 4s 20 ಮಾರ್ಕ್ಸ್. ಈಚ್ ಕ್ವೆಶನ್ ಕ್ಯಾರೀಸ್ 5 ಮಾರ್ಕ್ಸ್. ಕಮಿಂಗ್ ಟು ಪಾರ್ಟ್ ಇ. ಪಾರ್ಟ್ ಇ ಏನಾಗುತ್ತೆ ಅಂತಂದರೆ 2 ಭಾಗದಲ್ಲಿ ಸ್ಪ್ಲಿಟ್ ಆಗಿರುತ್ತೆ, ಎ ಮತ್ತು ಬಿ ಅಲ್ಲಿ. ಎ ಅಂತ ಅಂದರೆ 6 ಮಾರ್ಕ್ಸ್ ಕ್ವಶನ್ ಇರುತ್ತೆ ನಿಮಗೆ, ಬಿ ಅಂದರೆ 4 ಮಾರ್ಕ್ಸ್ ಕ್ವಶನ್. ಓಕೆನಾ? ಸೊ 6 ಮಾರ್ಕ್ಸು 4 ಮಾರ್ಕ್ಸ್ ಕ್ವಶನ್ ಏನಿರುತ್ತಲ್ಲ ಅದರಲ್ಲಿ ನೀವೇನು ಮಾಡಬೇಕಾಗಿದೆ ಅಂದರೆ, ಎಸ್ ವಾಟ್ ವಿಲ್ ಯು ಡೂ, ಯು ವಿಲ್ ಹ್ಯಾವ್ ಟು wait a minute. So 6 marks then 4 marks. Okay, ಸೊ 4 ಮಾರ್ಕ್ಸ್ ನೀವೇನು ಮಾಡಬೇಕು ಅದರಲ್ಲಿ ಅಂದರೆ 6 ಮಾರ್ಕ್ಸಲ್ಲಿ 2 ಕ್ವಶನ್ ಕೊಟ್ಟಿರ್ತಾರೆ, ಎರಡರಲ್ಲಿ ನೀವು ಯಾವುದಾದ್ರು ಒಂದು ಅಟೆಂಡ್ ಮಾಡ್ತೀರಾ, ವಿಚ್ ಈಸ್ ಅಫ್ಕೋರ್ಸ್ 90% ಆಫ್ ದ ಸ್ಟೂಡೆಂಟ್ಸ್ ಅಟೆಂಡ್, ವಿಚ್ ಇಸ್ ದಟ್ ಒನ್, ದಟ್ ಈಸ್ ಎಲ್ ಪಿ ಪಿ ಚಾಪ್ಟರ್ನ 90% ಸ್ಟೂಡೆಂಟ್ಸು ಅಟೆಂಡ್ ಮಾಡ್ತಾರೆ. ಯಾರೋ ಕೆಲವೊಬ್ರು ಮಾತ್ರ ಏನು ಮಾಡ್ತಾರೆ, ಇಂಟಿಗ್ರೇಷನ್ನೇ ಬೆಟರು ಮ್ಯಾಮ್ ನಮಗೆ ಅಂತ ಅದನ್ನು ಅಟೆಂಡ್ ಮಾಡ್ತಾರೆ. ಆ್ಯಂಡ್ ದಟ್ಸ್ ಎ ವೈಸ್ ಚಾಯ್ಸ್ ಆಲ್ಸೋ. ಯಾಕೆ ಅಂತಂದರೆ LPP ಟೈಮ್ ಟೇಕಿಂಗ್ ಇರುತ್ತೆ, ಇಂಟಿಗ್ರೇಷನ್ನು ಅಂಥ ಟೈಮ್ ಟೇಕಿಂಗ್ ಏನು ಇರೋದಿಲ್ಲ. ಅರ್ಥ ಆಯ್ತಲ್ಲ, ಯು ಕ್ಯಾನ್ ಈಸಿಲಿ ಡೂ ಇಟ್, ಬಟ್ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು 4 ಮಾರ್ಕ್ಸ್ ಡೆಫಿನೆಟ್ಲಿ ಎರಡು ಬರುತ್ತೆ, ಎರಡರಲ್ಲಿ ಒಂದು ಅಟೆಂಡ್ ಮಾಡಬೇಕು. ಯಾವುದ್ಯಾವುದು, ಒಂದು ಡಿಟರ್ಮಿನೆಂಟ್ಸ್ ಅಥವಾ ಇನ್ನೊಂದು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಯಾವುದಾದ್ರೂ ಬರ್ಬೋದು. ಓಕೆನಾ? ಸೊ ಮೋಸ್ಟ್ಲಿ ಏನಾಗುತ್ತೆ ನಾನು ಹೇಳ್ತೀನಿ ಅದನ್ನು ಮುಂದೆ, ಡೋಂಟ್ ವರಿ, ರೈಟ್? ಸೊ ಈ ರೀತಿ ನಿಮಗೇನಾಗುತ್ತೆ 10 ಮಾರ್ಕ್ಸ್ ಸಿಗುತ್ತೆ ಫ್ರಮ್ ಪಾರ್ಟ್ ಇ. ಓವರ್ ಆಲ್ ಟೋಟಲ್ ನೀವು ಬರೆಯೋ ಎಕ್ಸಾಮು 80 ಮಾರ್ಕ್ಸಿಗೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಎನಾಲಿಸಿಸ್ ಆಫ್ ಯುವರ್ ಕ್ವೆಶನ್ ಪೇಪರ್ ಇನಿಷಿಯಲ್ ಸ್ಟೇಜ್ ಅಷ್ಟೇ ಇದು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೀವು ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಇದೆ, ಎಷ್ಟು ಮಾರ್ಕ್ಸಿಗಿದೆ, ಏನು ಎತ್ತ ಅಂತ ತಿಳ್ಕೊಂಡ್ರಿ. ನಾವು ವಿ ವಿಲ್ ಗೋ ಪಾರ್ಟ್ ವೈಸ್. ಓಕೆ, ಈಗ ಪಾರ್ಟ್ ವೈಸ್ ನೋಡೋಣ ಯಾವ್ದು ಕ್ವಶನ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತ ತಿಳ್ಕೊಳ್ಳೋಣ ಫಸ್ಟ್. ದೆನ್ ಅಟ್ ದ ಎಂಡ್ ಐ ವಿಲ್ ಗಿವ್ ಯು ದ ಸ್ಟ್ರಾಟಜಿ. ಓಕೆ, ಡೋಂಟ್ ವರಿ. ಸೊ ಕಮಿಂಗ್ ಟು ಪಾರ್ಟ್ ಎ, ಅಬ್ಸರ್ವ್ ಮಾಡಿ. ಪಾರ್ಟ್ ಎ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಹೇಳಿದೆ, 15+5 ಕರೆಕ್ಟಾ? 15 ಏನಾಗುತ್ತೆ ನಿಮಗೆ MCQ ಇರುತ್ತೆ, 5 ಕ್ವೆಶನ್ ಏನಿರುತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಕರೆಕ್ಟ್ ಇದೆಯಾ? ಸೊ 15 MCQಸು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ ಕ್ವೆಶನ್ ನಂಬರ್ 1 ಬಂದುಬಿಟ್ಟು ಯಾವ ಚಾಪ್ಟರಿಂದ ಇರುತ್ತೆ ನಿಮಗೆ, ಅಟ್ ಎನಿ ಕಾಸ್ಟ್ ಇಟ್ ವಿಲ್ ಬಿ ಫ್ರಮ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಮ್ಯಾಮ್ ಓಕೆ ಮ್ಯಾಮ್ ಗೊತ್ತಾಯಿತು ರಿಲೇಷನ್ಸ್ ಫಂಕ್ಷನ್ಸ್, ಬಟ್ ಎಷ್ಟು ಅಂತ ನಾವು ಕಲಿಯೋದು ಪಾಸಿಬಿಲಿಟಿ ಅಂತ ಅಂದರೆ, ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ವೆಶನ್ ನಂಬರ್ 1ನಲ್ಲಿ ಪಾಸಿಬಿಲಿಟಿ ನಾನು ಹೇಳ್ತಿರೋದೇನಿದೆಯಲ್ಲ 100% ಅಂತ ಏನು ಹೇಳೋದಿಲ್ಲ ನಾನು ಯಾವತ್ತೂ ಕೂಡ. ಐ ವಿಲ್ ಆಲ್ವೇಸ್ ಸೇ 90% ಪ್ಲಸ್ ಚಾನ್ಸಸ್. ನಾನು ಹೇಳ್ತಿರೋದು 90% ಪ್ಲಸ್ ಚಾನ್ಸಸ್ ಇದೆ ಅಂತ. ಓಕೆ, ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಲಕ್ ಆ್ಯಸ್ ವೆಲ್. ಓಕೆ, ರೈಟ್. ಸೊ ನೋಡಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಎಂಥ ಕ್ವೆಶನ್ಸ್ ಬರ್ತವೆ ಅಂತ ಅಂದರೆ, ನೋಡಿ ನಿಮಗೆ ರಿಲೇಷನ್ ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, R = 1, ಈ ಥರ ಕೊಟ್ಬಿಟ್ಟು ಇದು ರಿಫ್ಲೆಕ್ಸಿವ್ ಆಗುತ್ತೋ, ಸಿಮೆಟ್ರಿಕ್ ಆಗುತ್ತೋ, ಟ್ರಾನ್ಸಿಟಿವ್ ಆಗುತ್ತೋ ಚೆಕ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಹೌದಾ? ಸೊ ನೀವೇನು ಮಾಡಬೇಕೀಗ, ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಎಲ್ಲಿ ಫಾಲ್ ಆಗ್ತಾರೆ ಅಂತಂದರೆ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಸಿಮೆಟ್ರಿಕ್ಕು ರಿಫ್ಲೆಕ್ಸಿವ್ ಎರಡೂ ಹೇಳ್ಬಿಡ್ತಾರೆ ಎಲ್ಲರೂ. ಯಾಕೆ ರಿಫ್ಲೆಕ್ಷನ್ ಅಂತ ಅಂದರೆ ಎಲಿಮೆಂಟ್ ಆ್ಯಂಡ್ ಎಲಿಮೆಂಟ್ ಇಟ್ ಸೆಲ್ಫ್. ಸೊ ಇದೆ ರೈಟ್. ಸಿಮೆಟ್ರಿಕ್ ಅಂದರೆ A, B, A ಅದೂ ಆಗ್ತಾ ಇದೆ. ಬಟ್ ಟ್ರಾನ್ಸಿಟಿವ್ ಅಲ್ಲಿ ಏನು ಆಗ್ಬಿಡುತ್ತೆ ಅಂದರೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಮ್ಯಾಮ್ ಟ್ರಾನ್ಸಿಟಿವ್ ಹೇಳೋಕ್ಕೆ 3 ಎಲಿಮೆಂಟ್ ಇರ್ಬೇಕು ತಾನೆ, ಇಲ್ಲಿ ಒಂದೇ ಒಂದು ಐತೆ ಅದಂಗೆ ಹೇಳಕ್ಕೆ ಸಾಧ್ಯ ಅಂತೇಳಿ ಅವ್ರೇನು ಮಾಡ್ತಾರೆ, ಈ ಟ್ರಾನ್ಸಿಟಿವ್ ಆಗಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಬಟ್ ದಟ್ ಈಸ್ ರಾಂಗ್ ಮೈ ಡಿಯರ್ಸ್. ವೈಲ್ ಟೀಚಿಂಗ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಐ ಟೋಲ್ಡ್ ಯು, ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ರಿಲೇಷನ್ಸ್ ಫಂಕ್ಷನ್ಸ್ ಮಾಡಬೇಕಾದ್ರೆ ಏನಂತ, ಟ್ರಾನ್ಸಿಟಿವ್ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ಒಂದು ಕೌಂಟ್ರ್ ಎಕ್ಸಾಂಪಲ್ ನಿಮ್ಮ ಹತ್ರ ರೆಡಿ ಇರಬೇಕು. ಇಲ್ಲ ಅಂತಂದರೆ ಸುಮ್ಮನೆ ನೀವು ಟ್ರಾನ್ಸಿಟಿವ್ ಆಗಲ್ಲ ಅಂತ ಹೇಳಂಗಿಲ್ಲ.
Got it? If you can give the counter example, only then you ಕ್ಯಾನ್ ಸೇ ದಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ನೀವು ಪ್ರೂಫ್ ಹೇಳಕ್ಕೆ ರೆಡಿ ಇದ್ದೀರಾ? ಯಾಕೆ ಆಗಲ್ಲ? ಇಲ್ಲಿ ಹೇಳ್ಬೋದಾ ನೀವು ಪ್ರೂಫು? ಇಲ್ಲ ಮ್ಯಾಮ್. ಪ್ರೂಫ್ ಅಂದರೆ ಏನು ಅಂತಂದರೆ ಸಿಂಪಲ್, ಎ ಕಾಮ ಬಿ ಐತೆ ಮ್ಯಾಮ್, ಬಿ ಕಾಮ ಸಿನೂ ಇದೆ, ಬಟ್ ಎ ಕಾಮ ಸಿ ಇಲ್ಲ. ಇವೆರಡು ಎಲಿಮೆಂಟ್ ಫಸ್ಟ್ ಇದೆಯಾ ಅಂತ ಚೆಕ್ ಮಾಡಿರಿ. ಇವೆರಡೇ ಇಲ್ಲ ನಾನು ಇಲ್ಲಿ ಎಕ್ಸಾಂಪಲ್ ನೋಡೋಕ್ಕೆ ಅಂದಮೇಲೆ ಏನಾಗುತ್ತೆ, ನಾನು ಟ್ರಾನ್ಸಿಟಿವ್ ಆಗಲ್ಲ ಅನ್ನೋದಕ್ಕೆ ಒಂದು ಕೌಂಟರ್ ಎಕ್ಸಾಂಪಲ್ ಕೊಡೋಕ್ಕಾಗ್ತಿಲ್ಲ. ದೇರ್ ಫೋರ್ ಇಟ್ ಈಸ್ ಟ್ರಾನ್ಸಿಟಿವ್. ಓಕೆ, ಸೊ ಈ ಟೈಪ್ ಆಫ್ ಕ್ವೆಶನ್ಸ್ ಏನಿದೆಯಲ್ಲ, ನೀವು ರಿಲೇಷನ್ಸ್ ಫಂಕ್ಷನ್ಸಲ್ಲಿ ನೋಡಬೇಕಾಗಿರೋದು ಈ ಟೈಪ್ ಆಫ್ ಕ್ವೆಶನ್ಸೇ. ಸಿಂಪಲ್ ಇದೆ. ನಾನು ಬೇಕಿದ್ರೆ ನನಗೆ ಟೈಮ್ ಸಿಕ್ಕರೆ ಸ್ವಲ್ಪ ಈ ಪಾರ್ಟ್ ವೈಸ್ ರಿವಿಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಟೈಮ್ ಸಿಕ್ಕರೆ ನಾನು ಮಾಡ್ತೀನಿ. ಐ ಡು ನಾಟ್ ಗ್ಯಾರಂಟಿ ದಟ್ ಒನ್, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಒನ್, ITF. ದಟ್ ಈಸ್ ನಥಿಂಗ್ ಬಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಓಕೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವೆರಿ ಸಿಂಪಲ್. ನಿಮಗೆ ಯಾವುದು ಒಂದು ಬಾಕ್ಸ್ ಇದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಯಾವುದು? ಇಲ್ಲಿ ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು, ಇಲ್ಲಿ ಡೊಮೈನು, ಆ್ಯಂಡ್ ಇಲ್ಲೇನಿದೆ ರೇಂಜ್ ಇದೆ. ಅರ್ಥ ಆಯ್ತಲ್ಲ? ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಡೊಮೈನ್, ರೇಂಜ್ ಅಂತ ಏನಿದೆಯಲ್ಲ, ಆ ಟೇಬಲ್ ನೀಟಾಗಿ ನೋಡ್ಕೊಳ್ರಿ. ಡೆಫಿನೆಟ್ಲಿ ಅದರಲ್ಲೇ ಒಂದು ಮಾರ್ಕ್ಸ್ ಬರೋದು. 90% ಚಾನ್ಸ್ ಏನಿದೆ, ಇದರಿಂದಾನೇ ನಿಮಗೆ ಅವ್ರು ಏನು ಮಾಡ್ತಾರೆ, ದ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಫಂಕ್ಷನ್ ಅಥವಾ ದ ಡೊಮೈನ್ ಆಫ್ ಕೊಸೈನ್, ದ ಡೊಮೈನ್ ಆಫ್ ಸೆಕೆಂಡ್ ಇನ್ವರ್ಸ್ ಏನಾದರೂ, ಬಟ್ ಈ ಟೇಬಲಿಂದಾನೇ ಅವ್ರು ಏನು ಮಾಡ್ತಾರೆ, ನಿಮಗೆ ಇಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನೀವು ಈ ರೀತಿ ಆರಾಮಾಗಿ ಮಾಡ್ಕೋಬೋದು. ಕಮಿಂಗ್ ಟು ಥರ್ಡ್ ಕ್ವೆಶನ್, ದಟ್ ವಿಲ್ ಬಿ ಡೆಫಿನೆಟ್ಲಿ ಫ್ರಮ್ ಮ್ಯಾಟ್ರಿಸಸ್ ಚಾಪ್ಟರ್. ಮ್ಯಾಟ್ರಿಸಸ್ ಚಾಪ್ಟ್ರಲ್ಲಿ ಹೇಗಿರುತ್ತೆ ಅಂತ ಅಂದರೆ, ಪಾಸಿಬಿಲಿಟೀಸ್ ಇದೆ. ಒಂದೇ ಥರದ್ದೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಮ್ಯಾಕ್ಸಿಮಮ್ ಚಾನ್ಸ್ ಏನಿರುತ್ತೆ ಅಂತ ಅಂದರೆ, ನಿಮಗೆ AIJ ಎಲಿಮೆಂಟ್ ಕೊಟ್ಟುಬಿಟ್ಟು ಮ್ಯಾಟ್ರಿಕ್ಸ್ ಜನ್ರೇಟ್ ಮಾಡೋದು ರಿಲೇಟೆಡ್ ಕ್ವಶನ್ ಇರಬಹುದು ಒಂದು. ಇಲ್ಲ ಅಂತಂದರೆ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ರಿಲೇಟೆಡ್ಡು ಚಾನ್ಸಸ್ ಇದೆ. ಅರ್ಥ ಆಯ್ತಲ್ಲ? ಸೊ ನೀವು ಅದನ್ನು ನೀಟಾಗಿ ನೋಡ್ಕೊಂಡು ಹೋಗಬೇಕು. ದೇ ಕ್ಯಾನ್ ಆಸ್ಕ್ ಯು ಇನ್ ಎನಿ ಮ್ಯಾಟ್ರ್. AIJ ಅಂತ ಕೊಟ್ಟುಬಿಟ್ಟು ಅವ್ರೇನು ಮಾಡ್ತಾರೆ, ಈ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ ಅಂತ ನೀವು ಜನ್ರೇಟ್ ಮಾಡಿ ಹೇಳಬೇಕು. ವಿಚ್ ಈಸ್ ವೆರಿ ಈಸಿ. ನಾನು ಮ್ಯಾಟ್ರಿಸಸ್ಸಲ್ಲಿ ಫಸ್ಟ್ ಎಕ್ಸಸೈಸ್ ಮಾಡಬೇಕಾದ್ರೆ ತುಂಬ ಕರೆಕ್ಟಾಗಿ ಟೈಮ್ ತೊಗೊಂಡು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಆ ಕ್ಲಾಸಸ್ನ ಸ್ವಲ್ಪ ನೀಟಾಗಿ ವಾಚ್ ಮಾಡಿ. ಇಲ್ಲ ರಿವಿಷನ್ ಕ್ಲಾಸಸ್ ಇನ್ ಕೇಸ್ ನಾನು ಮಾಡೋದಾದರೆ, ಆ ರಿವಿಷನ್ ಕ್ಲಾಸಸ್ನ ನೀಟಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ನಾನು ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಟೈಪ್ ಆಫ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಪಾರ್ಟ್ ವೈಸ್ ಡಿಸ್ಕಷನ್ ಮಾಡಿಬಿಡ್ತೀನಿ. ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಹೆಲ್ಪ್ ತಗೊಳ್ಳಿ. ಮೀನ್ ವೈಲ್ ಬೇರೆ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗಲಿ, ಅದನ್ನು ಶೇರ್ ಮಾಡಿ. ಅರ್ಥ ಆಯ್ತಲ್ಲ? ರೈಟ್. ಸೊ ದಿಸ್ ಬಿಕಮ್ಸ್ ಮ್ಯಾಟ್ರಿಸಸ್. ದೆನ್ ಕಮ್ಸ್ ಯುವರ್ ಡಿಟರ್ಮಿನೆಂಟ್ಸ್ ಚಾಪ್ಟರ್. ಸೊ ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ ಏನು ಮಾಡ್ತೀರಾ ನೀವು ಅಂತಂದರೆ, ವೆರಿ ಸಿಂಪಲ್. ಕೆಲವೊಂದು ನೋಟ್ ಪಾಯಿಂಟಲ್ಲಿ ಪ್ರಾಪರ್ಟೀಸ್ ಕೊಟ್ಟಿರ್ತಾರೆ, ಹೌದಲ್ವಾ? ಸೊ ಡಿಟರ್ಮಿನೆಂಟ್ ಆಫ್ A ಇಸ್ ಈಕ್ವಲ್ ಟು, ರೈಟ್, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದ್ದರೆ ಏನಾಗುತ್ತೆ, ನಾನ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಡೆಫಿನೇಷನ್ ವೈಸ್. ಓಕೆ, ಆ ಥರನೂ ಕೇಳಬಹುದು, ಅಥವಾ ಬೇರೆ ಟೈಪಲ್ಲೂ ಕೂಡ ಕೇಳಬಹುದು. ರೈಟ್, ಯು ಮಸ್ಟ್ ಬಿ ಅವೇರ್ ಆಫ್ ಇಟ್. ಡಿಟರ್ಮಿನೆಂಟ್ಸ್ ಚಾಪ್ಟ್ರಲ್ಲಿ ಯಾವ್ಯಾವ ಥರ ಕೇಳ್ಬೋದು ಅಂತೇಳಿ. ಸೊ ಯಾವ ಥರದ್ದು ಅಂತ ಅಂದರೆ, ಡಿಟರ್ಮಿನೆಂಟ್ಸಲ್ಲಿ ನೋಡಿ, ಒಂದೇನು ಮಾಡ್ಬೋದು ಅವರು, ಜಸ್ಟ್ ಎ ಮಿನಿಟ್. ರೈಟ್, ಸೊ ಡಿಟರ್ಮಿನೆಂಟ್ಸಲ್ಲಿ ಅವ್ರು ಏನು ಮಾಡ್ಬೋದು ಅಂತಂದರೆ, ಒಂದು 2x2 ಡಿಟರ್ಮಿನೆಂಟ್ ಕೊಟ್ಬಿಟ್ಟು, ಜಸ್ಟ್ ಎ ಮಿನಿಟ್, 2x2 ಡಿಟರ್ಮಿನೆಂಟ್ ಕೊಟ್ಟು ನಿಮಗೆ, ಸಾರಿ 2x2 ಮ್ಯಾಟ್ರಿಕ್ಸ್, ಓಕೆ, ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ನಿಮಗೆ ಇದ್ರದ್ದು ಅಡ್ಜಾಯಿಂಟ್ ಕಂಡಿಡಿರಿ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಕಂಡಿಡಿರಿ ಅಂತಲೂ ಹೇಳ್ಬೋದು. ದಿಸ್ ಈಸ್ ಡಿಪೆಂಡಿಂಗ್ ಆನ್ ದಿ ಪ್ರಾಪರ್ಟಿ. ಓಕೆ, ನೀವು ನೋಟ್ ಪಾಯಿಂಟಲ್ಲಿ ಕಲಿತೀರಿ ನೋಡಿ, ದಿಸ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ A ಹೋಲ್ ಟು ದ ಪವರ್ ಆಫ್ n-1 ಸಮಥಿಂಗ್. ಓಕೆ, ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್ ಒನ್, ನೆನಪಿಲ್ಲ ಸದ್ಯಕ್ಕೆ, ಬಟ್ ಐ ಥಿಂಕ್ ಇದೇ ಇರೋದು. ಓಕೆ, ಈ ಥರ ಕೇಳ್ಬೋದು. ಅಥವಾ ಡಿಟರ್ಮಿನೆಂಟ್ ಆಫ್ A ಅಂತ ಈಸಿ ಕ್ವೆಶನ್ ಕೇಳ್ಬೋದು, ಅಥವಾ ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್ ಏನಾಗುತ್ತೆ ಅಂತ ಕೇಳ್ಬೋದು. ಸೊ ಈ ಥರ ನಿಮಗೆ ಡಿಟರ್ಮಿನೆಂಟ್ ಕೇಳ್ಬೋದು ಒಂದು. ಅಥವಾ ಇದನ್ನು ಬಿಟ್ಟರೆ ಇನ್ನೊಂದೇನು, ನೀವು ಇನ್ನೊಂದು ಟೈಪ್ ಆಫ್ ಕ್ವೆಶನ್ಸ್ ಕಲ್ತಿರ್ತೀರ ನೋಡಿ. ಯಾವ ಟೈಪು? ಯಾವ ಟೈಪು? ಒಂದು ಯಾವುದು ಅಂತಂದರೆ, ಎಸ್, ಇಲ್ಲಿ ನೋಡಿ, ಈ ಥರ ಕೊಟ್ಬಿಟ್ಟು ಇಲ್ಲಿ ವ್ಯಾಲ್ಯೂಸ್ ಕೊಡ್ತಾರೆ, ಎಲ್ಲೋ ಒಂದು ಕಡೆ X ಕೊಡ್ತಾರೆ. ದೀಸ್ ಟು ಡಿಟರ್ಮಿನೆಂಟ್ಸ್ ಆರ್ ಈಕ್ವಲ್, ಯು ಫೈಂಡ್ ದಿ ವ್ಯಾಲ್ಯೂ ಆಫ್ X ಅಂತ ಹೇಳ್ತಾರೆ. ಸೊ ಆ ಥರ ಡಿಟರ್ಮಿನೆಂಟ್ ಕ್ವೆಶನ್ಸ್ ಕೂಡ ಕೇಳ್ಬೋದು. ಇನ್ನೊಂದು ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಡೆಫಿನೇಷನ್ ಬೇಸ್ ಮೇಲೆ. ಓಕೆ, ಇನ್ ಕೇಸ್ ಮ್ಯಾಟ್ರಿಕ್ಸ್ ಇಸ್ ನಾನ್ ಸಿಂಗ್ಯುಲರ್ ದೆನ್ ವಾಟ್ ಈಸ್ ದ ಡಿಟರ್ಮಿನೆಂಟ್, ಇನ್ ಕೇಸ್ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್ ದೆನ್ ವಾಟ್ ಈಸ್ ದ ಡಿಟರ್ಮಿನೆಂಟ್, ಆ ಬೇಸಿಸ್ ಮೇಲೂ ಕೂಡ ನಿಮಗೆ ಕೇಳ್ಬೋದು.
ಅರ್ಥ ಆಯ್ತಲ್ಲ? ಸೊ ನೀವು ಏನಂದರೆ ಎಲ್ಲ ಥರದ ಕ್ವಶನ್ಸಲ್ಲೂ ಕೂಡ ರೆಡಿ ಇರಬೇಕು. ನನಗೆ ಟೈಮ್ ಸಿಕ್ಕರೆ ನಾನು ನಿಮಗೆ ರಿವಿಷನ್ ಪಾರ್ಟ್ ಮಾಡಿಸ್ತೀನಲ್ಲ, ಆಲ್ ಟೈಪ್ ಆಫ್ ಕ್ವೆಶನ್ಸ್ನ ಇನ್ಕ್ಲೂಡ್ ಮಾಡಿ ಮಾಡಿಸ್ತೀನಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕಮಿಂಗ್ ಟು ದಿ ಕ್ವೆಶನ್ ನಂಬರ್ 5 ಆ್ಯಂಡ್ ಕ್ವೆಶನ್ ನಂಬರ್ 6 ಬೋತ್ ಆರ್ ಫ್ರಮ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ. ಸೊ ಕಂಟಿನ್ಯೂಟಿ ಡಿಫ್ರೆನ್ಷಿಬಿಲಿಟಿ ಅಂತ ಬಂದಾಗ ಅದರಲ್ಲಿ ನಿಮಗೆ ಕ್ವಶನ್ಸ್ ಅವರು ಕೇಳೋದು ಎಂಥದ್ದು ಅಂತ ಅಂದರೆ ಮೋಸ್ಟ್ಲಿ ಏನಿರುತ್ತೆ, ಒಂದು ಕ್ವಶನ್ ವಿಲ್ ಬಿ ಈಸಿ, dy/dx ಕಂಡಿಡೀರಿ ಅಂತ ಇರುತ್ತೆ. ಓಕೆ, ನಾಟ್ ದಟ್ ಡಿಫಿಕಲ್ಟ್. ಓಕೆ, ಬಟ್ ಒನ್ ವಿಲ್ ಬಿ ಅ ಬಿಟ್ ಕಾನ್ಸೆಪ್ಚುಯಲ್ ಅಂತಂದರೆ ನಿಮಗೆ ಈ ಸತಿ ಇನ್ಕ್ಲೂಡ್ ಮಾಡಿರೋದು ಯಾವುದು, ಅಸರ್ಷನ್ ಆ್ಯಂಡ್ ಸ್ಟೇಟ್ಮೆಂಟ್ ಇರುತ್ತಲ್ಲ ಆ ಥರದ್ದು. ಅಸರ್ಷನ್, ಕನ್ಕ್ಲೂಷನ್ ಆ ಥರ ಏನಿದೆ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಟೈಪ್ ಕ್ವಶನ್ಸ್ ಇರ್ತಾವಲ್ಲ ಆ ಥರ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದು ಟೋಟಲಿ ನಿಮಗೆ ಡಿಪೆಂಡ್ ಆಗೋದು ನಿಮ್ಮ ಕಾನ್ಸೆಪ್ಟ್ಸ್ ಮೇಲೆ. ನಾನು ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದಿದೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್, ರೈಟ್? ಸೊ ಈ ರೀತಿ ನಿಮಗೇನಾಗುತ್ತೆ, ಅಸರ್ಷನ್ ಆ್ಯಂಡ್ ರೀಸ್ನಿಂಗ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಒಂದು dy/dx ಫೈಂಡ್ ಮಾಡೋದು. ವೆರಿ ಈಸಿ ಕ್ವೆಶನ್ಸ್ ಇರುತ್ತೆ, ಅಂಥ ಡಿಫಿಕಲ್ಟ್ ಇರೋದಿಲ್ಲ, ಡೋಂಟ್ ವರಿ. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 7 and 8 ವಿಚ್ ಈಸ್ ಫ್ರಮ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಲ್ಲೂ ಕೂಡ ಅಷ್ಟೇ ನಿಮಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್, ಮ್ಯಾಕ್ಸಿಮ ಮಿನಿಮ ಇವು ನೀಟಾಗಿ ಗೊತ್ತಿದ್ದರೆ, ಓಕೆ, ಇವು ನೀಟಾಗಿ ಗೊತ್ತಿದೆ ಅಂತ ಅಂದರೆ ಆರಾಮಾಗಿ ಅಟೆಂಡ್ ಮಾಡ್ತೀರಿ ಈ ಕ್ವಶನ್ನ. ಅರ್ಥ ಆಯ್ತಾ? ಇಲ್ಲಿ ಮೋಸ್ಟ್ಲಿ ನಿಮಗೆ ಏನಾಗುತ್ತೆ, ಒಂದು ಕಾನ್ಸೆಪ್ಟ್ ಇದೆ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತೇಳಿ, ಅದೊಂಚೂರು ಕೇಳಬಹುದು. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅದು ರಿಲೇಟೆಡು ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಪಾಯಿಂಟ್ ಎಲ್ಲಿ, ಮಿನಿಮಮ್ ಪಾಯಿಂಟ್ ಎಲ್ಲಿ ಈ ಗ್ರಾಫಿಂದು, ಆ ಥರ ನಿಮಗೆ ಕೇಳ್ಬೋದು. ಕಂಟಿನ್ಯೂಟಿ ಡಿಫ್ರೆನ್ಷಿಬಿಲಿಟಿ ನಿಮಗೆ ಇದರಲ್ಲಿ ಅಸರ್ಷನ್ ಆ್ಯಂಡ್ ಸ್ಟೇಟ್ಮೆಂಟ್ ಥರ ಕೊಡಲಿಲ್ಲ ಅಂದರೆ ಇದರಲ್ಲಿ ಕೂಡ ಚಾನ್ಸಸ್ ಇರುತ್ತೆ. ಎರಡರಲ್ಲಿ ಎಲ್ಲಾದರೂ ಒಂದು ಕಡೆ ಅಥವಾ ಎರಡೂ ಕಡೆ ಕೊಡಬಹುದು. ಓಕೆ, ನೆನಪಿರಲಿ, ಇಲ್ಲಿ dy/dx ಕಂಡುಹಿಡಿಯೋದು ಮೋಸ್ಟ್ಲಿ ಈಸಿ ಇರೋ ಥರನೇ ಕೊಡ್ತಾರೆ, ರೈಟ್? ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಲ್ಲಿ ಒಂದಿದೆ, ಯಾವುದು 1 ಮಾರ್ಕ್ಸಿಗೆ ಅಂತಂದರೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದಿ ಸರ್ಕಲ್ ಆಗಿರ್ಬೋದು, ಕ್ಯೂಬ್ ಆಗಿರ್ಬೋದು, ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಅದನ್ನು ಕೂಡ ನಿಮಗೆ ಏನು ಮಾಡ್ಬೋದು, ಅವರು ಕೇಳಬಹುದು. ಸೊ ಯು ಶುಡ್ ಬಿ ರೆಡಿ ಫಾರ್ ಆಲ್ ದೋಸ್ ಥಿಂಗ್ಸ್, ರೈಟ್? ಅರ್ಥ ಆಯ್ತಲ್ಲ? ಸೊ ಇದು ಬಂದುಬಿಟ್ಟು ನಿಮಗೆ ಕ್ವೆಶನ್ ನಂಬರ್ 8 ಇಂದು ಡಿಸ್ಕಷನ್, ರೈಟ್? ಸೊ ಹೋಪ್ ಸೊ ಯು ಆರ್ ಗೆಟಿಂಗ್ ಇಟ್, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಒನ್, ಕ್ವೆಶನ್ ನಂಬರ್ 9 10 ಏನಾಗುತ್ತೆ ನಿಮಗೆ ಅಂತಂದರೆ ಎಲ್ಲಿಂದ, ಇಂಟಿಗ್ರೇಷನ್ ಚಾಪ್ಟರಿಂದ ಬರುತ್ತೆ. ಓಕೆ, ಇಂಟಿಗ್ರೇಷನ್ ಚಾಪ್ಟರಲ್ಲಿ ಕೂಡ ಏನಿದೆ, ಮೋಸ್ಟ್ಲಿ ಪ್ರಾಪರ್ಟಿ ಬೇಸ್ ಮೇಲೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ನೀವೇನು ಎಲ್ಲದರಲ್ಲೂ ಪ್ರಿಪೇರ್ ಇರಬೇಕು. ಯಾರು ಇಂಟಿಗ್ರೇಷನ್ ಚಾಪ್ಟರ್ ಫುಲ್ ಕಲ್ತಿರ್ತೀರೋ ಅವರಿಗೆ ಇವೆರಡು ಕ್ವಶನ್ ಸ್ವಲ್ಪ ಈಸಿ ಆಗುತ್ತೆ. ಈಗ ಕೂತ್ಕೊಂಡು ಕಲಿತೀನಿ ಅಂದರೆ ಸ್ವಲ್ಪ ಟಫ್ ಆಗ್ಬೋದು. ಓಕೆ, ಕೈಂಡ್ಲಿ ಅಕ್ಸೆಪ್ಟ್ ಯುವರ್ ಫೇಲ್ಯೂರ್ಸ್. ಓಕೆ, ರೈಟ್? ಲಾಸ್ಟ್ ಮೂಮೆಂಟಲ್ಲಿ ಆಗಲ್ಲ ಅಂತ ನಾನೇನು ಹೇಳಲ್ಲ, ಬಟ್ ಹಂಗಂತ ಫಾಲ್ಸ್ ಹೋಪ್ ಕೊಟ್ಬಿಟ್ಟು 80ಗೆ 80ನೂ ಈಗ ತೆಗಿಬೋದು ಕೂತ್ಕೊಂಡು ಅಂತ ಅಂದರೆ ದಟ್ ವಿಲ್ ಬಿ ರಾಂಗ್. ಓಕೆ, ನೀವು ಇನಿಷಿಯಲ್ ಸ್ಟೇಜಿಂದ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದರೆ ಮಾತ್ರ ಇದು ಪಾಸಿಬಲ್ ಇದೆ. ಅರ್ಥ ಆಯ್ತಲ್ಲ? ಸೊ ಇಂಟಿಗ್ರೇಷನ್ ಅಂದರೆ ಮೋಸ್ಟ್ಲಿ ಏನು, ಈಗ ಹೊಸ್ದಾಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಕಷ್ಟ ಆಗುತ್ತೆ. ಬಟ್ ಒಂದು ಪ್ರಾಪರ್ಟಿ ಇದೆಯಲ್ಲ, e⁻x ಇಂದು ಫಾರ್ಮುಲಾ ಇದೆಯಲ್ಲ, e⁻x ಇಂಟು f(x) ಪ್ಲಸ್ f'(x) ಈ ಥರ ಒಂದು ಫಾರ್ಮುಲಾ ಇದೆ ನೋಡಿ. ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, e⁻x ಇಂಟು f(x) ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಿಮಗೆ ಏನಾರು ಕ್ವಶನ್ಸ್ ಕೇಳಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಡೀಲ್ ವಿತ್, ರೈಟ್? ಓಕೆ, ಸೊ ಇಂಟಿಗ್ರೇಷನ್ ಅಷ್ಟೇ ಹೇಳ್ಬೋದು. ನೆಕ್ಸ್ಟ್ ವೆಕ್ಟರ್ ಆಲ್ಜಿಬ್ರಾಗೆ ಬಂದರೆ, ವೆಕ್ಟರ್ ಆಲ್ಜಿಬ್ರಾ ಈಸ್ ವೆರಿ ಈಸಿ. ಓಕೆ, ಏನು ಪ್ಯಾರಲೆಲೋಗ್ರಾಮ್ ಲಾ ಇದೆಯಲ್ಲ ಅದ್ರ ಬೇಸ್ ಮೇಲೆ ಕ್ವಶನ್ ಬರ್ಬೋದು, ಅಥವಾ ಪ್ರೊಜೆಕ್ಷನ್ ಬೇಸ್ ಮೇಲೆ ಬರ್ಬೋದು, ಅಥವಾ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಅಂತ ಏನು ಕಾನ್ಸೆಪ್ಟ್ ಇದೆಯಲ್ಲ, ಸೊ ಅದ್ರ ಬೇಸಿಸ್ ಮೇಲೆ ಕ್ವಶನ್ ಬರ್ಬೋದು. ನೀವು ಇದರಲ್ಲಿ ಮಾಡಬೇಕಾಗಿರೋ ಏನು ಕೆಲಸ ಅಂದರೆ ನಿಮ್ಮ ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡಿರ್ತೀರಾ ಅಂತ ನಾನು ಅನ್ಕೊತಿದ್ದೀನಿ, ರೈಟ್? ಸೊ ಆ ಶಾರ್ಟ್ ನೋಟ್ಸಲ್ಲಿ ನೀವು ವೆಕ್ಟರ್ ಆಲ್ಜಿಬ್ರಾದಲ್ಲಿ ಬರುವಂತಹ ಫಾರ್ಮುಲಾಗಳನ್ನು ಬರ್ಕೊಂಡಿರ್ರಿ. ಸೊ ಆ ಫಾರ್ಮುಲಾ ಬೇಸ್ ಮೇಲೆ ಆರಾಮಾಗಿ ನೀವು ಇದನ್ನು ಅಟೆಂಡ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 13, ಇಟ್ ಈಸ್ 3D ಜಾಮೆಟ್ರಿ. ಸೊ 3D ಜಾಮೆಟ್ರಿಯಲ್ಲಿ ಮೋಸ್ಟ್ಲಿ ಕ್ವಶನ್ ಕೇಳೋದೇನು ಅಂತ ಅಂದರೆ, ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದೆ ಅಂತ ಅಂದರೆ ಅದು ಯಾವ ಥರ ಇರುತ್ತೆ, ವೈ ಆಕ್ಸಿಸ್ ಮೇಲೆ ಇದೆ ಅಂತಂದರೆ ಯಾವ ಥರ ಇರುತ್ತೆ, 3 ಡೈಮೆನ್ಷನಲ್ಲಿ ಝೆಡ್ ಆಕ್ಸಿಸ್ ಮೇಲಿದೆ ಅಂದರೆ ಯಾವ ಥರ ಇರುತ್ತೆ. ಓಕೆ, ಸೊ ನಿಮಗೆ ಆ ಥರ ಕೇಳಿದಾಗ ನೀವೇನು ಮಾಡಬೇಕಂದ್ರೆ, ಇನ್ ಕೇಸ್ ಎಕ್ಸ್ ಆಕ್ಸಿಸ್ ಮೇಲಿದೆ ಅಂತ ಅಂದರೆ ಬರೀ ಎಕ್ಸ್ ಡಿಸ್ಟೆನ್ಸ್ ಇರುತ್ತೆ, ವೈ ಮತ್ತು ಝೆಡ್ ಏನಾಗುತ್ತೆ 0 ಆಗಿರುತ್ತೆ. ಇನ್ ಕೇಸ್ ಅದು ಝೆಡ್ ಆಕ್ಸಿಸ್ ಮೇಲಿದೆ ಅಂತ ಅಂದರೆ ಎಕ್ಸ್ ಮತ್ತು ವೈ 0 ಆಗಿರುತ್ತೆ, ಝೆಡ್ ಆಕ್ಸಿಸಲ್ಲಿ ಏನಾರ ಒಂದು ಕೋಆರ್ಡಿನೇಟ್ ಇರುತ್ತೆ. ಸ್ವಲ್ಪ ಟಫ್ ಮಾಡೋಣ ಅಂದಾಗ ಅವ್ರೇನು ಮಾಡಿಬಿಡ್ತಾರೆ, ಇನ್ ಕೇಸ್ ದ ಪಾಯಿಂಟ್ ಲೈಸ್ ಇನ್ XY ಪ್ಲೇನ್. ಓಕೆ, ಇನ್ 3 ಡೈಮೆನ್ಷನ್ XY ಪ್ಲೇನಲ್ಲಿ ಲೈ ಆಗ್ತಿದೆ ಅಂದರೆ ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂತ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕು, ಎಕ್ಸ್ ಮತ್ತು ವೈ ಪ್ಲೇನಲ್ಲಿದೆ ಅಂದರೆ ಝೆಡ್ ಕೋಆರ್ಡಿನೇಟ್ 0, ಬಟ್ ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ ಎಕ್ಸಿಸ್ಟ್ ಆಗಬೇಕು. ಅರ್ಥ ಆಯ್ತಲ್ಲ? ಬರೀ ಝೆಡ್
ಕೋಆರ್ಡಿನೇಟ್ನ ನೀವೇನು ಮಾಡಬೇಕು, 0 ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಜಸ್ಟ್ ಪಾಯಿಂಟ್ಸ್ ಏನಿದೆ 3 ಡೈಮೆನ್ಷನಲ್ಲಿ ಮೋಸ್ಟ್ಲಿ ಕೇಳೋ ಚಾನ್ಸಸ್ ಏನಂದರೆ ಇಷ್ಟೇ, ಯಾವ ಆ್ಯಕ್ಸಿಸ್ ಮೇಲಿದ್ದರೆ ಯಾವ ಕೋಆರ್ಡಿನೇಟ್ಸ್ ಇರುತ್ತೆ, ಅಥವಾ ಡೈರೆಕ್ಷನ್ ಅಟ್ ದ ಮ್ಯಾಕ್ಸ್ ಇನ್ನೂ ಡಿಫಿಕಲ್ಟ್ ಮಾಡೋಣ ಅಂದಾಗ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದನ್ನು ಕೇಳ್ಬೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕಮಿಂಗ್ ಟು ಪ್ರಾಬಿಲಿಟಿ ಚಾಪ್ಟರ್. ಸೊ ಪ್ರಾಬಿಲಿಟಿಯಲ್ಲಿ ಇನ್ನೇನು ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿರುತ್ತೆ. ಸೊ ಪಿ ಆಫ್ ಎ, ಪಿ ಆಫ್ ಬಿ, ಆ ಫಾರ್ಮುಲಾಗಳಿದಾವಲ್ಲ ಅದ್ರ ಬೇಸ್ ಮೇಲೆ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ, ರೈಟ್? ಅದರಲ್ಲೂ ಸ್ಪೆಸಿಫಿಕಲಿ ಅವ್ರೇನು ಮಾಡಿಬಿಡ್ತಾರೆ, ಇಂಡಿಪೆಂಡೆಂಟ್ ಇವೆಂಟು, ಡಿಪೆಂಡೆಂಟ್ ಇವೆಂಟು, ಮೋಸ್ಟ್ಲಿ ಇಂಡಿಪೆಂಡೆಂಟ್ ಇವೆಂಟ್ಸು, ಆ ಥರ ಕಂಡೀಷನ್ಸ್ನ ಮೆನ್ಷನ್ ಮಾಡಿಬಿಟ್ಟು ಒನ್ ಲೈನಲ್ಲಿ ಬರುವಂತಹ ಫಾರ್ಮುಲಾಗಳನ್ನು, ಅರ್ಥ ಆಯ್ತಲ್ಲ? ಸೊ ಆ ಥರದನ್ನು ಅವ್ರು ಕೇಳ್ತಾರೆ. ಸ್ವಲ್ಪ ಈಸಿ ಮಾಡೋಣ, ಒಂದು ಟಫು ಒಂದು ಈಸಿ ಮಾಡೋಣ ಅಂದಾಗ ಅವ್ರೇನು ಮಾಡ್ತಾರೆ, ಜಸ್ಟ್ ಇಂಟರ್ಸೆಕ್ಷನು ಮತ್ತು ಎರಡನ್ನೂ ಅವರೇ ಕೊಟ್ಬಿಟ್ಟು ಯೂನಿಯನ್ನ ಕಂಡುಹಿಡಿರಿ ಆ ಥರ ಅವರು ಕೊಡ್ತಾರೆ. ಅರ್ಥ ಆಯ್ತಲ್ಲ? ನಿಮ್ಮ ಲಕ್ ಇದ್ದರೆ ಈಸಿ ಇರುತ್ತೆ, ಇಲ್ಲ ಅಂದರೆ ಇಟ್ ಡಿಪೆಂಡ್ಸ್. ಓಕೆ, ರೈಟ್. ಇಲ್ಲಿವರೆಗೂ ನಿಮಗೇನಾಗುತ್ತೆ, ಎಮ್ ಸಿ ಕ್ಯೂಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಕ್ವೆಶನ್ ನಂಬರ್ 15ವರೆಗೂ ಎಮ್ ಸಿ ಕ್ಯೂಸು. ಇಲ್ಲಿಂದ ನಿಮಗೇನಾಗುತ್ತೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸ್ಟಾರ್ಟ್ ಆಗುತ್ತೆ ಕ್ವೆಶನ್ ನಂಬರ್ 16ಇಂದ. ಸೊ ಅಗೇನ್ ಕ್ವೆಶನ್ ನಂಬರ್ 16ಅಲ್ಲಿ ಏನು ಬರುತ್ತೆ ನಿಮಗೆ, ಮತ್ತೆ ಯು ವಿಲ್ ಗೆಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ದೆನ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ದೆನ್ ಡಿಫ್ರೆನ್ಷಿಯಲ್ ಇಕ್ವೇಷನ್, ವೆಕ್ಟರ್ ಆಲ್ಜಿಬ್ರಾ, ಪ್ರಾಬಬಿಲಿಟಿ. ಓಕೆ, ಈ 5 ಚಾಪ್ಟರಿಂದ ನಿಮಗೆ ಏನಾಗುತ್ತೆ, ಎಫ್ ಬಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸ್ ಬರುತ್ತೆ. ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಅಂತಂದರೆ ಯಾವುದು ಬರ್ಬೋದು, ಎಸ್ ಮೋಸ್ಟ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್, ಮಿನಿಮಮ್ ಪಾಯಿಂಟ್, ಸಾರಿ ಆ ಥರ ಅಲ್ಲ, ಇಂಪ್ಲಿಸಿಟ್ಟು, ಪ್ಯಾರಾಮೆಟ್ರಿಕ್ಕು ಯಾವುದಾದ್ರೂ ಬರ್ಬೋದು. ನೀವು ಸ್ವಲ್ಪ ಅವೇರ್ ಇರಬೇಕು. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಿಗೆ ಬಂದಾಗ ಸ್ಪೆಸಿಫಿಕಲಿ ಮ್ಯಾಕ್ಸಿಮಮ್ ಪಾಯಿಂಟ್, ಮಿನಿಮಮ್ ಪಾಯಿಂಟ್, ಓಕೆ. ಸೊ ಇಂಟರ್ವಲ್ ಏನಿರುತ್ತೆ ಅದರದ್ದು. ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಬಂದರೆ ಮೋಸ್ಟ್ಲಿ ಯಾವುದಿರುತ್ತೆ, ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್, ಅದ್ರ ಬೇಸ್ ಮೇಲೆ ಏನು ಮಾಡ್ತಾರೆ, ಕ್ವೆಶನ್ಸ್ನ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ವೆಕ್ಟರ್ ಆಲ್ಜಿಬ್ರಾ, ಅಗೇನ್ ಐ ಟೋಲ್ಡ್ ಯು, ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಕೊಡ್ಬೋದು, ಅಥವಾ ಕೆಲವೊಂದು ಡೆಫಿನೇಷನ್ಸ್ ಬೇಸ್ ಮೇಲೆ ಕೊಡ್ಬೋದು. ಪ್ರಾಬಬಿಲಿಟಿಗೆ ಬಂದರೆ ಸೇಮ್, ಇಲ್ಲೇನು ಫಾರ್ಮುಲಾ ಬೇಸ್ ಇತ್ತಲ್ಲ ಅದೇ ಥರ ಮಾಡ್ತಾರೆ ಅವರು. ಸೊ ಇಫ್ ಯು ಕ್ಯಾನ್ ಸ್ಟಡಿ ದೀಸ್ ಥಿಂಗ್ಸ್, ಸ್ಟಡಿ. ಬಟ್ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಯಾರಾದರೂ ಈಗ ನಾನು ಸೀರಿಯಸ್ ಆಗಿ ಓದ್ತೀನಿ ಅಂತ ಕೂತ್ಕೊಂಡಿದ್ದೀರಾ ಅಂದರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಫಸ್ಟು ಎಮ್ ಸಿ ಕ್ಯೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಯಾವತ್ತೂ ಕೂಡ ಕಲಿಯೋಕೆ ಹೋಗ್ಬಿಡ್ರಿ. ಅಂದರೆ ಈಗ ಈ ಮೂಮೆಂಟಲ್ಲಿ, ಲಾಸ್ಟ್ ಮೂಮೆಂಟಲ್ಲಿ ಈಗ ನಾನು ಕೂತ್ಕೊಂಡು ಏನೋ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಎಮ್ ಸಿ ಕ್ಯೂಸು ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಇದು ಯಾರಿಗೆ ಅಪ್ಲೈ ಆಗೋದು ಗೊತ್ತಾ, ಯಾರು ಸಿಲೆಬಸ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀರಾ, ಯಾರು ಸಿಲೆಬಸ್ನ ಆಲ್ರೆಡಿ 1 or 2 ಟೈಮ್ಸ್, ಮಿನಿಮಮ್ 2 ಟೈಮ್ಸ್ ಕಂಪ್ಲೀಟ್ ಮಾಡಿರ್ತೀರಲ್ಲ ಅವರಿಗೆ ಏನು ಅಪ್ಲೈ ಆಗುತ್ತೆ ಅಂದರೆ ಇದನ್ನು ಈಗ ನೀವು ಕೂತ್ಕೊಂಡು ಓದಬಹುದು. ಓಕೆ, ಸೊ ಮಿನಿಮಮ್ 1 or 2 ಟೈಮ್ಸ್ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡಿರಬೇಕು. ಆವಾಗ ಮಾತ್ರ ನೀವು ಈ ಥಿಂಗಿಗೆ, ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಎಮ್ ಸಿ ಕ್ಯೂಸಿಗೆ ಬರ್ಬೋದು. ಬಟ್ ಇನ್ ಕೇಸ್ ಯಾರಾದರೂ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದವರಿದ್ದರೆ ದಯವಿಟ್ಟು ಈ ಪಾರ್ಟಿಂದ ಸ್ಟಾರ್ಟ್ ಮಾಡಬೇಡಿ. ಅರ್ಥ ಆಯ್ತಲ್ಲ, ರೈಟ್? ಸೊ ಸಿಲೆಬಸ್ 1 or 2 ಟೈಮ್ಸ್ ಯಾರು ಮುಗಿಸಿದ್ದೀರಾ ಅವ್ರು ಮಾತ್ರ ಇದಕ್ಕೆ ಬರ್ರಿ, ರೈಟ್? ಆ್ಯಂಡ್ ಒನ್ ಮೋರ್ ಸಜೆಷನ್ ಐ ಕ್ಯಾನ್ ಗಿವ್ ಯು ಇಸ್ ಮಾಕ್ ಟೆಸ್ಟ್. ಕೂತ್ಕೊಂಡು ಮನೆಗೆ ಅಟೆಂಡ್ ಮಾಡಿ. ಮಾಕ್ ಟೆಸ್ಟ್ ಅಂತ ಅಂದರೆ ಏನು, ಜಸ್ಟ್ ಏನು ಮಾಡಬೇಕು, ನೀವು ಕ್ವೆಶನ್ ಪೇಪರ್ ತೊಗೋಬೇಕು, ಯಾವುದಾದ್ರೂ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ತೊಗೊಂಡು ನೀವು ಟೈಮ್ ಸೆಟ್ ಮಾಡಿಬಿಟ್ಟು, ಅಂದರೆ ಸಿಲೆಬಸ್ ಮುಗಿಸಿರೋರು, ಇದು ಈ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ಅಷ್ಟೇ ನಾನು ಹೇಳ್ತಿರೋದು, ಅರ್ಥ ಆಯ್ತಲ್ಲ? ಯಾರು 1 or 2 ಟೈಮ್ ಸಿಲೆಬಸ್ ಮುಗಿಸಿದಿರೋ ಆ ಕ್ಯಾಟಗರಿ ಸ್ಟೂಡೆಂಟ್ಸಿಗೆ ನಾನು ಹೇಳೋದೇನಂತಂದರೆ, ಒಂದು ಕ್ವೆಶನ್ ಪೇಪರ್ ತೊಗೊಳ್ಳಿ, ಕುತ್ಕೊಂಡ್ಬಿಟ್ಟು ಏನು ಮಾಡಿ, ಅದನ್ನು ಪ್ರಾಕ್ಟೀಸ್ ಮಾಡಿ. 3 hours ಟೈಮ್ ಇರುತ್ತೆ ಎಕ್ಸಾಮಲ್ಲಿ, ನೀವು 2 hours 45 minutes ಇಟ್ಕೊಳ್ರಿ, ಇಲ್ಲ 2.5 hours ನಾನು ಎಷ್ಟು ಮುಗಿಸ್ಬಹುದು, ನನ್ನಿಂದ ಎಷ್ಟಾಗ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಿ. ಪ್ಲಸ್ ಬರೀ ಬರೆಯೋದಷ್ಟೇ ಅಲ್ಲ, ಇಫ್ ಪಾಸಿಬಲ್ ಅದನ್ನು ನಿಮ್ಮ ಟೀಚರ್ ಹತ್ರ ಕರೆಕ್ಷನ್ ಮಾಡಿಸ್ಕೊಳ್ರಿ. ಇಲ್ಲ ಅವ್ರು ಮಾಡೋಕ್ಕೆ ಬ್ಯುಸಿ ಇದ್ದಾರೆ ಅಂತ ಅಂದರೆ ನೀವೇ ಮಾಡ್ಕೊಳ್ಳಿ ಕರೆಕ್ಷನ್, ಅರ್ಥ ಆಯ್ತಲ್ಲ? ಸೊ ಕರೆಕ್ಷನ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಕರೆಕ್ಷನ್ ಮಾಡೋದು ಅಂದರೆ ಏನು, ಎಷ್ಟು ಮಾರ್ಕ್ಸ್ ಬಂತು ಅಂತ ನೋಡೋದಲ್ಲ. ದಿಸ್ ದ ಚೀಪೆಸ್ಟ್ ಥಿಂಗ್ ಎ ಸ್ಟೂಡೆಂಟ್ ಕ್ಯಾನ್ ಡೂ. ಮಾರ್ಕ್ಸ್ ಎಷ್ಟು ಬಂತು, 80ಅಲ್ಲಿ 60 ಬಂತು, ಗ್ರೇಟ್. ನೋ, ನಾಟ್ ದಟ್. 20 ಹೋಯ್ತಲ್ಲ, ಯಾಕೆ ಹೋಯ್ತು? ನೀವು 80ಅಲ್ಲಿ 79 ತೆಗೆದಿದ್ದೀರಾ ಅಂದರೆ ಆ 1 ಮಾರ್ಕ್ಸ್ ಹೋಯ್ತಲ್ಲ, ಎಲ್ಲೋಯ್ತು, ಯಾಕೆ ಹೋಯ್ತು? ದಟ್ ಈಸ್ ಕಾಲ್ಡ್ ಎನಾಲಿಸಿಸ್. ಓಕೆ, ಸೊ ಕೂತ್ಕೊಂಡ್ಬಿಟ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ಕ್ವಶನ್ ಪೇಪರ್ ನೀವೇನು ಅಟೆಂಡ್ ಮಾಡಿರ್ತೀರೋ ಆ ಆನ್ಸರ್ ಬುಕ್ಲೆಟ್ನ ತೊಗೊಂಡು ನೀವೇ ಮಾರ್ಕ್ಸ್ ಅಸೈನ್ ಮಾಡ್ಕೊಳ್ಳಿ. ಅಸೈನ್ ಮಾಡಿಬಿಟ್ಟು ಎಲ್ಲೆಲ್ಲಿ ನನಗೆ ಮಿಸ್ಟೇಕ್ಸ್ ಆಗ್ತಿದೆ, ನನ್ನ ಬ್ರೈನಲ್ಲಿ ನನಗೆ ಆಲ್ರೆಡಿ ಗೊತ್ತಿದ್ದು 2 into 3 ಎಷ್ಟು, 6 ಅಂತ, ಆದರೆ ನಾನು 5 ಬರೆದೆ ಎಲ್ಲೋ ಒಂದು ಕಡೆ, ಅದಕ್ಕೆ ಮಿಸ್ಟೇಕ್ ಆಯಿತು. ಸೊ ಅಲ್ಲಿಗೇನು ಗೊತ್ತಾಯಿತು, ನಿಮ್ಮದು ಆಬ್ಸೆನ್ಸ್ ಆಫ್ ಮೈಂಡ್ ಇತ್ತು, ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆಬ್ಸೆನ್ಸ್ ಆಫ್ ಮೈಂಡ್ ಆಗಿದ್ದಕ್ಕೆ, ಅಥವಾ ನೀವು ಫಾಸ್ಟಾಗಿ ಮಾಡೋಕ್ಕೆ ಹೋಗಿ ಟೈಮ್ ಕವರಪ್ ಮಾಡೋಣ ಅಂತ ಹೋಗಿ 2 into 3 = 5 ಅಂತ ಬರ್ದ್ರಿ. ನಿಮ್ಮ ಬ್ರೈನಲ್ಲಿ ಅದು ಅಡಿಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಅಲ್ಲ. ಸೊ ಈ ಥರ ಸಿಲ್ಲಿ ಮಿಸ್ಟೇಕ್ಸ್ಗಳು ನಿಮಗೆ
ಆಗ್ತಾ ಇದ್ರೆ ಆಟೋಮೆಟಿಕಲಿ ಗೊತ್ತಾಗುತ್ತೆ. ಇದು ಎಕ್ಸಾಮ್ಗಿಂತ ಮುಂಚೆ ಗೊತ್ತಾದರೆ ಎಕ್ಸಾಮ್ ಹಾಲಲ್ಲಿ ಆ ಮಿಸ್ಟೇಕ್ಸ್ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ಇದು ನಾನು ಹೇಳ್ತಾ ಇರೋ ಸಜೆಷನ್ ಓನ್ಲಿ ಫಾರ್ ದೀಸ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ನಾಟ್ ಫಾರ್ ಬಿಗಿನರ್ಸ್. ಓಕೆ, ಬಿಗಿನರ್ಸ್ ಅಂತ ಅಂದರೆ ದಯವಿಟ್ಟು ಈ ಪಾರ್ಟ್ ಮುಟ್ಟಕ್ಕೆ ಹೋಗ್ಬೇಡ್ರಿ. ಯು ಕಮ್ ಟು ಪಾರ್ಟ್ ಡಿ ಫಸ್ಟ್. ಓಕೆ, ನಾನು ಸ್ಟ್ರಾಟಜಿ ಹೇಳ್ತೀನಿ ಯಾವುದು ಅಂತೇಳಿ, ಅದಕ್ಕೆ ಬರ್ರಿ ಫಸ್ಟು. ಎನಿವೇಸ್, ಕಮಿಂಗ್ ಟು ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ನಿಮಗೆ ಏನಾಗುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ಹೇಳಿದೆ ನಾನು. ಎಸ್, 6 ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. 9 ಕ್ವಶನ್ಸ್ ಇರ್ತವೆ, 2 ಮಾರ್ಕ್ಸ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 2 ಮಾರ್ಕ್ಸಲ್ಲಿ ಇನ್ನೇನಾಗುತ್ತೆ, 6 2 12 ಮಾರ್ಕ್ಸ್. ಕರೆಕ್ಟ್? ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ತುಂಬ ಅಂದರೆ ತುಂಬ ಈಸಿ ಚಾಪ್ಟರ್ ಇದೆ, ಯಾಕಂದರೆ 2 ಎಕ್ಸಸೈಸ್ ಇದೆ, ಅದರಲ್ಲೂ ಎಷ್ಟೋ ಕ್ವಶನ್ಸ್ ರಿಮೂವ್ ಮಾಡಿದ್ದಾರೆ. ಸಿಲೆಬಸ್ನ ರೆಡ್ಯೂಸ್ ಮಾಡಿರೋದ್ರಿಂದ ಎಷ್ಟೋ ಕ್ವಶನ್ಸು ರಿಮೂವ್ ಆಗಿದ್ದಾವೆ, ಹೌದಲ್ವಾ? ಸೊ ತುಂಬ ಈಸಿ ಇದೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ. ನೀವು 2 ಎಕ್ಸಸೈಸ್ನ ಮುಗಿಸ್ಬಿಟ್ರೆ ಒಂದು ಪಾರ್ಟ್ ಬಿ ಕ್ವಶನ್ ಅಟೆಂಡ್ ಮಾಡ್ಬೋದು, ಒಂದು ಪಾರ್ಟ್ ಸಿ ಕ್ವಶನ್ ಅಟೆಂಡ್ ಮಾಡ್ಬೋದು. ಸೊ 3+2 5 ಮಾರ್ಕ್ಸ್ ಇಲ್ಲೇ ಆರಾಮಾಗಿ ಬರುತ್ತೆ, ಜಸ್ಟ್ 2 ಎಕ್ಸಸೈಸ್ ಕಂಪ್ಲೀಟ್ ಮಾಡಿ. ಅರ್ಥ ಆಯ್ತಲ್ಲ? ಮೋಸ್ಟ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಅವೆಲ್ಲ ಇರ್ತಾವಲ್ಲ, ಆ ಥರ ಟೈಪ್ ಆಫ್ ಕ್ವಶನ್ಸ್ ಏನಿದೆಯಲ್ಲ ಅವು 1 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಅವು ಬಿಟ್ಟರೆ ಡೊಮೈನ್ ರೇಂಜ್ 1 ಮಾರ್ಕ್ಸಿಗೆ ಕೇಳ್ತಾರೆ. ರಿಮೈನಿಂಗ್ ಏನಿದೆಯಲ್ಲ ಅವೆಲ್ಲವೂ ಕೂಡ ಏನಾಗುತ್ತೆ ನಿಮಗೆ ಇಲ್ಲಿ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಥರೋಲಿ, ರೈಟ್? ಕಮಿಂಗ್ ಟು ಸೆಕೆಂಡ್, ದಟ್ ಈಸ್ ಡಿಟರ್ಮಿನೆಂಟ್ಸ್. ವೆರಿ 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 ಈಸಿ ಆ್ಯಂಡ್ ಕಂಪಲ್ಸರಿ ಕ್ವೆಶನ್. ಎಲ್ಲರಿಗೂ ಗೊತ್ತಿರೋ ಕ್ವಶನು ಯಾವುದು? ಏರಿಯಾ ಆಫ್ ದಿ ಟ್ರಯಾಂಗಲ್. ಸೊ ನೆನಪಿರಲಿ, ನೀವು ಏರಿಯಾ ಆಫ್ ಟ್ರಯಾಂಗಲ್ ಬರೀತಿರಲ್ಲ, ನೀವು ಏರಿಯಾ ಆಫ್ ದಿ ಟ್ರಯಾಂಗಲ್ ಬರೀತಿರಲ್ಲ, ನೀವು ಬರಿಬೇಕಾದ್ರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ ಹಾಫ್ ಮಿಸ್ ಮಾಡ್ತೀರಾ. ಹಾಫ್ ಇಲ್ಲಿ ಡಿಟರ್ಮಿನೆಂಟ್ ಬರೀತೀರಾ, ಇಲ್ಲಿ ಈ ಹಾಫ್ನ ಬಿಟ್ಟಿರ್ತೀರಾ, ಮಾರ್ಕ್ಸ್ ಹೋಗುತ್ತೆ ನಿಮಗೆ. ಓಕೆ, ಸೊ ಯಾವುದು ಮಿಸ್ಟೇಕ್ ಮಾಡ್ತೀರಾ ಅಂತ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು ಕೂಡ ನೀವು ಅದೇ ಮಿಸ್ಟೇಕ್ನ ಮತ್ತೆ ಮಾಡಿದ್ರೆ ದಟ್ ಈಸ್ ಯುವರ್ ಫಾಲ್ಟ್. ವಿ ಕಾಂಟ್ ಡೂ ಎನಿಥಿಂಗ್. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ಡೂ ನಾಟ್ ಮಿಸ್ ಔಟ್ ದಿಸ್ ಹಾಫ್. ಓಕೆ, ದಿಸ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಐ ಹ್ಯಾವ್ ಸೀನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಮಿಟ್, ರೈಟ್? ಸೊ ನೀವು ಒಂದು ಫಾರ್ಮುಲಾ ಬರೆದಿದ್ದೀರಾ ಅಂತ ಅಂದರೆ ಏನು ಮಾಡ್ಬೇಕು, ನೀವು ಈ ಥರ ಬರೆದಿದ್ದೀರಾ ಅಂದರೆ ಅಲ್ಲಿ ಇಮಿಡಿಯೇಟಾಗಿ ಫಸ್ಟ್ ಹಾಫ್ ಬರೆದು ಬಿಡ್ರಿ. ಅವಾಗ ಏನಾಗುತ್ತೆ, ನಿಮಗೆ ಮಿಸ್ಟೇಕ್ ಆಗಲ್ಲ, ರೈಟ್? ಆ್ಯಂಡ್ ಇಲ್ಲಿ 1 1 1 x1 y1 x2 y2 x3 y3 ಈ ಥರ ನೀವೇನು ಮಾಡ್ತೀರಾ, ಪಾಯಿಂಟ್ಸ್ನ ಬರೆದ್ಬಿಟ್ಟು ನೀವು ಈಸಿಯಾಗಿ ಫಾರ್ಮುಲಾನ ಕಲಿಬೋದು. ಸೊ ಒನ್ ಮೋರ್ ಥಿಂಗ್ ಏನು, ನೀವು ಅದರಲ್ಲಿ 3 ಟೈಪ್ಸ್ ಇದೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳಿದ್ದೀನಿ, 3 ಟೈಪ್ಸ್ ಇದ್ದಾವೆ. ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಏರಿಯಾ ಕಂಡುಹಿಡಿಬೇಕು ಡೈರೆಕ್ಟಾಗಿ, ದಟ್ ಈಸ್ ವೆರಿ ಈಸಿಯೆಸ್ಟ್ ಫಾರ್ಮ್. ಇನ್ನೂ ಒಂದು ಏರಿಯಾ ಅವರೇ ಕೊಟ್ಟಿರ್ತಾರೆ, ಪಾಯಿಂಟ್ ನಾವು ಕಂಡುಹಿಡಿಬೇಕು. ಇನ್ನೂ ಒಂದು ಕೇಸ್ ಯಾವುದು, ವೆನ್ ದೇ ವಿಲ್ ಸೇ ದಟ್ ದೆರ್ ಈಸ್ ಎ ಲೈನ್ ಬಗ್ಗೆ ಮಾತಾಡ್ತಿದ್ದಾರೆ, ಅವಾಗ ಏನಾಗುತ್ತೆ, ಏರಿಯಾ ಆಫ್ ದ ಟ್ರಯಾಂಗಲ್ನ ಅವ್ರು ಕೊಟ್ಟಿಲ್ಲ ಆದರೆ ನಾವು 0 ಅಂತ ತೊಗೊತೀವಿ. 3 ಕೆಟಗರಿ, ಹೌದಲ್ವಾ? ಸೊ ಆ ಬೇಸಿಸ್ ಮೇಲೆ ನೀವೇನು ಮಾಡ್ಬೋದು, ಆರಾಮಾಗಿ ಏನು ಮಾಡ್ಬೋದು, ಡಿಟರ್ಮಿನೆಂಟ್ಸ್ ಕ್ವಶನ್ ಕೂಡ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ, ಅಗೇನ್ ವೆರಿ ಈಸಿ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ 2 ಎಕ್ಸಸೈಸ್ ಏನಿದೆಯಲ್ಲ ಆ ಪಾರ್ಟಿಂದ ನೀವು ಮುಗಿಸ್ಕೊಂಡ್ಬಿಟ್ರೆ 2 ಮಾರ್ಕ್ಸ್ ರಿಲೇಟೆಡ್ ಆರಾಮಾಗಿ ನೀವು ಅಟೆಂಡ್ ಮಾಡಬಹುದು. ಓಕೆ, ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹೇಗೆ ಅಂತಂದರೆ ಲೆಂದಿ ಕ್ವೆಶನ್ಸ್ನ ಕಲ್ತ್ಬಿಟ್ಟು 2 ಮಾರ್ಕ್ಸಿಗೆ ಬರುತ್ತೇನೋ, ನಿಮಗೆ ಜಡ್ಜ್ ಮಾಡೋಕ್ಕೆ ಬರಬೇಕು ಫಸ್ಟ್ ಆಫ್ ಆಲ್. ಓಕೆನಾ? ಮ್ಯಾಥಮೆಟಿಕ್ಸಲ್ಲಿ ಸ್ಟೆಪ್ಸಿಗೆ ಮಾರ್ಕ್ಸ್ ಇರುತ್ತೆ. ನೀವು ನಿಮ್ಮ ಆನ್ಸರ್ ನೋಟ್ಸಲ್ಲಿ ಆನ್ಸರ್ ನೋಡಿ, ಮಿನಿಮಮ್ 4 ಸ್ಟೆಪ್ಸ್ ಇದೆಯಾ, ಮಿನಿಮಮ್ 4 ಸ್ಟೆಪ್ಸ್ ಇದೆ ಅಂದರೆ 2 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇದೆ ಅಂತ. ಆಲ್ಮೋಸ್ಟ್ ಒಂದು 6 to 7 ಸ್ಟೆಪ್ಸ್ ಇದೆ ಅಂದರೆ ಅವ್ರು ಯಾವತ್ತೂ ಅದನ್ನು 2 ಮಾರ್ಕ್ಸಿಗೆ ಕೇಳೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ಆ ಸ್ಟೆಪ್ಸ್ ನೋಡಿ ನೀವು ಜಡ್ಜ್ ಮಾಡ್ಬೋದು, ಯಾವ್ಯಾವ ಕ್ವಶನು 2 ಮಾರ್ಕ್ಸಿಗೆ ಬರ್ಬೋದು ಅಂತ ಗೆಸ್ ಮಾಡೋದು ಹೇಗೆ, ಬೈ ಸೀಯಿಂಗ್ ದ ಸ್ಟೆಪ್ಸ್ ಆಫ್ ದಿ ಸೊಲ್ಯೂಷನ್. ಓಕೆ, ಹೌ ಮೆನಿ ಸ್ಟೆಪ್ಸ್ ಯು ರಿಕ್ವೈರ್ ಟು ರೀಚ್ ಟು ದಿ ಸೊಲ್ಯೂಷನ್, ಆ ಸ್ಟೆಪ್ಸ್ ನೋಡ್ರಿ. ಆ ಸ್ಟೆಪ್ಸ್ ಮಿನಿಮಮ್ 4 or 5 ಅಷ್ಟೇ ಇದ್ದಾವೆ ಅಂತಂದರೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ, ರೈಟ್? ಐ ಥಿಂಕ್ ಇಲ್ಲಿ ಆ್ಯಕ್ಚುಲಿ ಬರೋದು ಯಾವುದು ಅಂತಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವಿಂದ ಬರುತ್ತೆ 2 ಮಾರ್ಕ್ಸಿಗೆ, ಹೌದಲ್ವಾ? ಒಂದು ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ, ಒಂದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್. ಎಸ್, ಒಂದು ಫೈನ್ dy/dx ರಿಲೇಟೆಡ್ ಏನಿದೆಯಲ್ಲ ಈಸಿ ಕ್ವೆಶನ್ ಬರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಂದರೆ ಮೋಸ್ಟ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಏನಿದೆಯಲ್ಲ ಅದ್ರ ರಿಲೇಟೆಡ್ ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು 2 ಮಾರ್ಕ್ಸಲ್ಲಿ ಇನ್ನು 25th ಕ್ವೆಶನಿಗೆ ಬಂದರೆ ಇಟ್ ಈಸ್ ಫ್ರಮ್ ಇಂಟಿಗ್ರೇಷನ್ ಚಾಪ್ಟರ್. ಸೊ ಇಂಟಿಗ್ರೇಷನ್ ಚಾಪ್ಟ್ರಲ್ಲಿ ಕೇಳೋದು ಅಂತಂದರೆ ತುಂಬ ಸಿಂಪಲ್ ಆಗಿರುವಂತಹ ಕ್ವೆಶನ್ಸು ಯಾವ್ದ್ಯಾವ್ದಿದೆ ಅಂತ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ, ಅದರಲ್ಲಿ ಬರ್ಬೋದು, ಅಥವಾ ಪಾರ್ಷಲ್ ಫ್ರ್ಯಾಕ್ಷನ್ಸಲ್ಲಿ ಎಸ್ಪೆಷಲಿ ಸ್ಪ್ಲಿಟ್ ಮಾಡೋ ಲೀನಿಯರ್ ಫಂಕ್ಷನ್ಸ್ ಇರುತ್ತಲ್ಲ, ಲೀನಿಯರ್ ಡಿನಾಮಿನೇಟರ್ ಇರುತ್ತಲ್ಲ, ಸೊ ಆ ಥರ ಸ್ಪ್ಲಿಟ್ ಮಾಡುವಂಥದ್ದು ಈಸಿ ಇರುತ್ತೆ, ಅದನ್ನು 2 ಮಾರ್ಕ್ಸಿಗೆ ಕೊಡ್ಬೋದು. ಅದಕ್ಕಿಂತ ಸ್ವಲ್ಪ ಲೆಂದಿ ಇದ್ದರೆ ಅದನ್ನು 2 ಮಾರ್ಕ್ಸಿಗೆ ಕೊಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಮ್ಯಾಮ್ ಚಾನ್ಸ್ ಇಲ್ಲ ಅಂತಂದರೆ, ಕ್ವಶನ್ ಪೇಪರ್ ಸೆಟ್ ಮಾಡೋರ್ಗೂ ಕೂಡ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ.
ನೀವು ಹಿಂಗೆ ಸೆಟ್ ಮಾಡಬೇಕು. ನೀವೇನು ಕ್ವೆಶನ್ ಸೆಟ್ ಮಾಡ್ತೀರೋ ಆ ಕ್ವೆಶನಿಗೆ ಸೊಲ್ಯೂಷನ್ ಏನಿದೆಯಲ್ಲ ಇಷ್ಟೇ ಸ್ಟೆಪ್ಸ್ ಇರಬೇಕು, ಇದಕ್ಕಿಂತ ಜಾಸ್ತಿ ಸ್ಟೆಪ್ಸ್ ಇದ್ದರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಆ ಥರ ಇರುತ್ತೆ, ಹೌದಾ? ಸೊ ಹಾಗಾಗಿ ಅವರಿಗೂ ಒಂದು ಸರ್ಟನ್ ರೂಲ್ಸ್ನ ಅವರು ಫಾಲೋ ಮಾಡಬೇಕು. ಕ್ವೆಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಇಷ್ಟೇ ಪರ್ಸಂಟೇಜ್ ಕಷ್ಟ ಇರಬೇಕು, ಇಷ್ಟೇ ಪರ್ಸಂಟೇಜ್ ಈಸಿ ಇರಬೇಕು, ಫುಲ್ ಕ್ವೆಶನ್ ಪೇಪರ್ ಟಫ್ ಮಾಡೋ ಆಗಿಲ್ಲ, ಫುಲ್ ಕ್ವೆಶನ್ ಪೇಪರ್ ಈಸಿನೂ ಮಾಡೋಂಗಿಲ್ಲ. ಅಂದರೆ 80ಗೆ ತೆಗಿಯೋಕ್ಕಾಗಬಾರ್ದು, ಈ ಕಡೆ ಫೇಲು ಆಗಬಾರ್ದು. ಆ ರೀತಿ ನೀವು ಕ್ವೆಶನ್ ಪೇಪರ್ ಸೆಟ್ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ ಅವರಿಗೆ. ಹಾಗಾಗಿ ನೀವು ಪಾರ್ಷಿಯಲ್ ಫ್ರ್ಯಾಕ್ಷನ್ಸಲ್ಲಿ ಅಂತ ನೀವು ಹೋದಾಗ ಅದರಲ್ಲಿ ಮಿನಿಮಮ್ 3-4 ಸ್ಟೆಪ್ಸಲ್ಲೇ ಬರುವಂಥ ಆನ್ಸರ್ಸ್ ಯಾವ್ದ್ಯಾವ್ದಿದೆ ಅಂದರೆ ಇನಿಷಿಯಲ್ ಕ್ವಶನ್ಸ್ ಇದಾವಲ್ಲ ಅವನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ದಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ಕ್ವಶನ್ ನಂಬರ್ 26, ಇಟ್ ಈಸ್ ಫ್ರಮ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲೂ ಕೂಡ ಅಷ್ಟೇ ಕೆಲವೊಮ್ಮೆ ಅವ್ರೇನು ಮಾಡ್ತಾರೆ, ಈಸಿ ಕೊಡಬೇಕು ಅಂದಾಗ ಆರ್ಡರ್ ಆ್ಯಂಡ್ ಡಿಗ್ರಿ ಇದ್ಲೂ ಕೇಳಬಹುದು, ಚಾನ್ಸಸ್ ಇದೆ ಒಂದು. ಇನ್ನೂ ಒಂದು ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತೇಳಿ ಸ್ಮಾಲ್ 2-3 ಸ್ಟೆಪ್ಸಲ್ಲಿ ಮುಗಿಯುವಂಥದ್ದನ್ನೇ ನೋಡಿಬಿಟ್ಟು ಕೊಡ್ತಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕಮಿಂಗ್ ಟು ವೆಕ್ಟರ್ ಆಲ್ಜಿಬ್ರಾ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ಅಂತ ಅಂದರೆ ಪ್ರೊಜೆಕ್ಷನ್ ಏನಿದೆಯಲ್ಲ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ. ಸೊ ಪ್ರೊಜೆಕ್ಷನ್ ಅನ್ನುವಂಥ ಕ್ವಶನ್ ಏನಿದೆಯಲ್ಲ ಮ್ಯಾಕ್ಸಿಮಮ್ ಚಾನ್ಸಸ್ ಏನು ಅಂತ ಅಂದರೆ ಅದನ್ನು 2 ಮಾರ್ಕ್ಸಿಗೆ ಕೇಳಬಹುದು. ಅರ್ಥ ಆಯ್ತಲ್ಲ? ಮ್ಯಾಕ್ಸಿಮಮ್ ಚಾನ್ಸಸ್ ಅದೇ ಇದೆ. ಯಾಕಂದರೆ ಪ್ಯಾರಲೆಲೋಗ್ರಾಮ್ ಮತ್ತು ಏರಿಯಾ ಆಫ್ ದಿ ಪ್ಯಾರಲೆಲೋಗ್ರಾಮ್ ಮತ್ತು ಇನ್ನೊಂದು ಯಾವುದೋ ಇದೆ. ಸೊ ಅವನ್ನ ಅವ್ರು ಏನು ಮಾಡ್ತಾರೆ, ಪಾರ್ಟ್ ಸಿ ಅಲ್ಲಿ ಕವರ್ ಅಪ್ ಮಾಡ್ಕೊತಾರೆ. ಸೊ ಹಾಗಾಗಿ ಪಾರ್ಟ್ ಬಿ ಅಲ್ಲಿ ಅವ್ರ ಹತ್ರ ಉಳ್ಕೊಳ್ಳೋದು ಒಂದೇ ಪ್ರೊಜೆಕ್ಷನ್ ಕಾನ್ಸೆಪ್ಟು ಬಿಟ್ಟರೆ ಆ್ಯಂಗಲ್ ಬಿಟ್ವೀನ್ ದಿ ವೆಕ್ಟರ್ಸ್ ಕೂಡ ಕೇಳಬಹುದು. ಓಕೆ, ಇನ್ ಕೇಸ್ ನಿಮಗೆ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ಸ್ ಕೇಳಿದ್ರೆ ಅದು ಈಸಿ ಇರೋ ರಿಲೇಟೆಡ್ ನೋಡ್ಬಿಟ್ಟು ಕೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಇದು ಕೂಡ ಪಾರ್ಟ್ ಬಿ ರಿವಿಷನ್ ಮಾಡಿಸ್ಬೇಕಾದ್ರೆ ಹೇಳ್ತೀನಿ ನಾನು. ನೆಕ್ಸ್ಟ್ ಕಮಿಂಗ್ ಟು 28th ಕ್ವಶನ್, ದಟ್ ಈಸ್ ಫ್ರಮ್ 3D ಚಾಪ್ಟರ್. ಸೊ ಇಟ್ ಈಸ್ ಆಲ್ಸೋ ವೆರಿ ಈಸಿ. ಓಕೆ, ಇದು ಕೂಡ ಈಸಿನೇ ಇದೆ 3D ಚಾಪ್ಟ್ರಲ್ಲಿ. ಯಾವುದು 3D ಅಲ್ಲಿ 2 ಮಾರ್ಕ್ಸಿಗೆ ಅಂತ ಬಂದಾಗ ಓಕೆ, 3D ಈಸ್ ಆಲ್ಸೋ ಲೈಕ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಬಹಳ ಕಮ್ಮಿ ಎಕ್ಸಸೈಸ್ ಇರುವಂಥ ಚಾಪ್ಟರ್ ಅಂತಂದರೆ ಒಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಒಂದು 3D. ಇವೆರಡನ್ನ ಮಾತ್ರ ನೀವು ಫುಲ್ ಕಂಪ್ಲೀಟ್ ಮಾಡಿರಿ. ಅರ್ಥ ಆಯ್ತಲ್ಲ? ಸೊ ಸ್ಕ್ಯೂಸಿಮೆಟ್ರಿಕ್ ಐ ಥಿಂಕ್ ಸ್ಕ್ಯೂಸಿಮೆಟ್ರಿಕ್ ಲೈನ್ಸ್ ಏನೋ ಬರುತ್ತೆ ನೋಡಿ ಒಂದು ಕಾನ್ಸೆಪ್ಟು. ಸೊ ಆ್ಯಂಗಲ್ ಬಿಟ್ವೀನ್ ದೋಸ್ ಟೈಪ್ ಆಫ್ ಲೈನ್ಸ್ ಏನಿದೆಯಲ್ಲ ಅದನ್ನು ಅವ್ರೇನು ಮಾಡ್ತಾರೆ ಪಾರ್ಟ್ ಸಿ ಅಲ್ಲಿ ಕವರ್ ಅಪ್ ಮಾಡ್ಕೊತಾರೆ. ಸೊ ಪಾರ್ಟ್ ಬಿ ಅಲ್ಲಿ ಏನು ಮಾಡ್ತಾರೆ, ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಸ್ಟಾರ್ಟಿಂಗ್ ಎಕ್ಸಸೈಸಲ್ಲಿ ಏನಿದೆಯಲ್ಲ ಅದರಲ್ಲೇ ಅವರು ಕೇಳ್ತಾರೆ. ಸೊ ಏನು ಹಾರ್ಡ್ಲಿ ಒಂದು 5 or 6 ಕ್ವೆಶನ್ಸ್ ಇದ್ದಾವೆ. ಸೊ ಪ್ಲೀಸ್ ಕಂಪ್ಲೀಟ್ ದೆಮ್. ಆ್ಯಂಡ್ ಆಲ್ಸೋ ರಿಮೆಂಬರ್, ಈ ಎರಡೂ ಚಾಪ್ಟರಲ್ಲಿ ನೀವು ಬೇರೆ ಚಾಪ್ಟರ್ ಬಿಡ್ತಿರೋ ಇಲ್ಲೋ ಗೊತ್ತಿಲ್ಲ, ಇವೆರಡು ಚಾಪ್ಟರಲ್ಲಿ ಆ ಟೆನಿ ಕಾಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಬಿಡಬೇಡಿ. ಯಾಕೆ ಅಂತಂದರೆ ಮಿನಿಮಮ್ ಕ್ವಶನ್ಸ್ ಇರೋದ್ರಿಂದ ಅವರು ಎಕ್ಸಸೈಸಿಂದನೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಸೊ ಡೋಂಟ್ ನೆಗ್ಲೆಕ್ಟ್ ದಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ಪ್ರಾಬಬಿಲಿಟಿ ಚಾಪ್ಟರ್. ಎಸ್, ಯು ಆರ್ ಅವೇರ್ ಆಫ್ ಇಟ್. ಪಿ ಆಫ್ ಎ ಬಾರ್ ಬಿ. ಸೊ ಆ ಥರ ಕಂಡುಹಿಡಿಯೋದು ಅಥವಾ ಕಮ್ಮಿ ಸ್ಟೆಪ್ಸ್ ಇರುವಂಥದ್ದು. ಎ ಫೇರ್ ಕಾಯಿನ್ ಇಸ್ ಟಾಸ್ಡ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ಸರ್ಟನ್ ಪ್ರಾಬಬಿಲಿಟಿ ಆಫ್ ಸರ್ಟನ್ ಇವೆಂಟ್. ಸೊ ಆ ಥರ ಕ್ವೆಶನ್ಸ್ ಏನಿದೆಯಲ್ಲ ಕಮ್ಮಿ ಸ್ಟೆಪ್ಸಲ್ಲಿ ಕವರ್ ಅಪ್ ಆಗುವಂಥದ್ದು, ಅದನ್ನು ನೀವೇನು ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಯು ಕ್ಯಾನ್ ಈಸಿಲಿ ಕವರ್ ಅಪ್ ಪಾರ್ಟ್ ಬಿ ಆಲ್ಸೋ. ಪಾರ್ಟ್ ಬಿ ಅಲ್ಲಿ ನಿಮಗೆ ಹೇಳಿದ್ದೇನೆ ಎಷ್ಟು ಕ್ವಶನ್ಸ್ ಇರ್ತಾವಪ್ಪ, 9 ಕ್ವಶನ್ಸ್ ಇರುತ್ತೆ. 9 ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಎಷ್ಟು? ಎಸ್, ಯು ಹ್ಯಾವ್ ಟು ಅಟೆಂಡ್ 6 ಕ್ವೆಶನ್ಸ್. ಓಕೆ, 6 2s are 12. ಕಮಿಂಗ್ ಟು ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಅಲ್ಲಿ ಏನಿದೆ ಅಂತ ಅಂದರೆ ಪಾರ್ಟ್ ಸಿ ಬಂದ್ಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಪಾರ್ಟ್ ಸಿ ಬಂದ್ಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಎಸ್, ರಿಲೇಷನ್ಸ್ ಫಂಕ್ಷನ್ಸ್ ಅಲ್ಲಿ ಪಾರ್ಟ್ ಸಿ ಅಲ್ಲಿ ಎಸ್ಪೆಷಲಿ ಯಾವುದು ಬರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಪ್ರಿಪ್ರೇಟರೀಸ್ ಎಲ್ಲ ಬರ್ದಿರ್ತೀರ. ಸೊ ಪಾರ್ಟ್ ಸಿ ಅಲ್ಲಿ ಸ್ಪೆಸಿಫಿಕಲಿ ಅವ್ರು ಕೊಡೋದು ಯಾವುದು ಅಂತ ಅಂದರೆ ಯಾವುದು, ಈಕ್ವಿವೇಲೆನ್ಸ್ ರಿಲೇಷನ್. ನೆನಪಿರಲಿ. ಓಕೆ, ಸೊ ಈಕ್ವಿವೇಲೆನ್ಸ್ ರಿಲೇಷನ್ ರಿಲೇಟೆಡ್ ಕ್ವೆಶನ್ಸ್ ಏನೇನಿದಾವಲ್ಲ ಅವ್ರೇನು ಮಾಡ್ತಾರೆ, ಯು ಹ್ಯಾವ್ ಟು ಪ್ರೂವ್ ದ ಗಿವನ್ ರಿಲೇಷನ್ ಈಸ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತೇಳಿ ಆ ಥರ ಕ್ವೆಶನ್ನ ಸೆಟಪ್ ಮಾಡಿ ಕೊಡ್ತಾರೆ. ಅರ್ಥ ಆಯ್ತಲ್ಲ? ಜಸ್ಟ್ ಒಂದು ರಿಲೇಷನ್ ಡಿಫೈನ್ ಮಾಡ್ತಾರೆ, ಯು ಜಸ್ಟ್ ಹ್ಯಾವ್ ಟು ಡೂ ಒನ್ ಥಿಂಗ್ ದಟ್ ಏನು ಮಾಡ್ತೀರಾ, ಯು ಕ್ಯಾನ್ ಈಸಿಲಿ ವಾಟ್ ಈಸ್ ದಟ್ ಈಕ್ವಿವ್ಯಾಲೆನ್ಸ್ ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡೋಕ್ಕೆ ನೀವು 3 ಸ್ಟೇಜ್ ಫಾಲೋ ಮಾಡ್ತೀರಾ, ದಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. RST ಕಂಡೀಷನ್ ಪ್ರೂವ್ ಮಾಡಿದ್ರೆ ಈಕ್ವಿವ್ಯಾಲೆನ್ಸ್ ಪ್ರೂವ್ ಆದಂಗೆ. ಬಟ್ ನೆನಪಿರಲಿ, RST ಕಂಡೀಷನ್ನ ಪ್ರೂವ್ ಮಾಡಬೇಕಾದ್ರೆ ನಿಮಗೆ ಏನೂ ಬರ್ತಿಲ್ಲ ಅಂತ ಅಂದರೆ ಒಂದು ಸ್ಮಾಲ್ ಸಜೆಷನ್ ನನ್ನ ಕಡೆಯಿಂದ ಏನು ಅಂತಂದರೆ, ನಿಮಗೆ ಇನ್ ಕೇಸ್ ಆ ಸ್ಪಾಟಲ್ಲಿ ಏನೂ ಬರ್ತಿಲ್ಲ ಅಂದರೆ ಅಟ್ಲೀಸ್ಟ್ ಇವು 3ರದ್ದು ಡೆಫಿನೇಷನ್ ಕಲ್ತ್ಕೊಂಡು ಹೋಗ್ರಿ. ಸ್ಟ್ಯಾಂಡರ್ಡ್ ಡೆಫಿನೇಷನ್. ಓಕೆ, ಸ್ಟ್ಯಾಂಡರ್ಡ್ ಡೆಫಿನೇಷನ್ನ ಅಟ್ಲೀಸ್ಟ್ ಬರೆದ್ರೆ 1 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. 3ಗೆ 3ನೂ ಕಳ್ಕೊಳೋ ಬದಲು ಅಟ್ಲೀಸ್ಟ್ 1 ಮಾರ್ಕ್ಸ್ ಪಡ್ಕೊಳ್ರಿ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ. ಓಕೆ, ದಟ್ಸ್ ವೆರಿ ಶೇಮ್ಫುಲ್ ಥಿಂಗ್. ಬಟ್
ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಇದು ಒಂದು ಕೆಲಸ ಮಾಡ್ರಿ, ಅರ್ಥ ಆಯ್ತಲ್ಲ? ಡೆಫಿನೇಷನ್ ಆದರೂ ಬರೆದು ಬರ್ರಿ, ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಯು ವಿಲ್ ಗೆಟ್ 1 ಮಾರ್ಕ್ಸ್ ಇಫ್ ನಾಟ್ 3. ಓಕೆ, ರೈಟ್? ಓಕೆ, ನೆಕ್ಸ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇನ್ನೇನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಎಸ್, ಯಾವುದು ಮೋಸ್ಟ್ಲಿ ಅವ್ರು ಹೇಳೋದು ಯಾವುದು ಅಂತ ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್. ಯಾವ್ದ್ಯಾವ್ದು ಕ್ವಶನ್ಸಲ್ಲಿ ನಿಮಗೆ ರೆಡ್ಯೂಸ್ ದಿಸ್ ಟು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಇರುತ್ತಲ್ಲ, ಸಿಂಪ್ಲೆಸ್ಟ್ ಫಾರ್ಮ್ ರಿಲೇಟೆಡ್ ಕ್ವೆಶನ್ಸ್ ಏನಿದೆಯಲ್ಲ ಅವೆಲ್ಲವೂ ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಮಿನಿಮಮ್ 5 to 6 ಸ್ಟೆಪ್ಸ್ ಇರುವಂತಹ ಪ್ರಾಬ್ಲಮ್ಸ್ ಯಾವ್ದ್ಯಾವ್ದಿದೆ ನೋಡ್ಕೊಳ್ಳಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ. ರೆಡ್ಯೂಸ್ ದಿಸ್ ಒನ್ ಟು ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಯಾವುದಿದೆ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ನಾನು ಹೇಳೋದಿಷ್ಟೇ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮತ್ತು 3D ಇವೆರಡು ಚಾಪ್ಟರು ಅಟ್ ಎನಿ ಕಾಸ್ಟ್ ಯಾವ ಕ್ವಶನು ಬಿಡಬೇಡ್ರಿ. ಓಕೆ, ಆರಾಮಾಗಿ ಸ್ಕೋರ್ ಮಾಡ್ತೀರಿ ಇವೆರಡು ಚಾಪ್ಟರಿಂದ. ರೈಟ್. ಸೊ ಪ್ಲೀಸ್ ಟ್ರೈ ಟು ಫೈಂಡ್ ದಿಸ್. ನೆಕ್ಸ್ಟ್ ಯಾವುದಿದೆಪ್ಪ? ನೆಕ್ಸ್ಟ್ 3 ಮಾರ್ಕ್ಸಿಗೆ ಬಂದರೆ ಮ್ಯಾಟ್ರಿಸಸ್ ಇದೆ. ಸೊ ಮ್ಯಾಟ್ರಿಸಸ್ ಅಲ್ಲಿ ಅವರು 3 ಮಾರ್ಕ್ಸ್ ಅಂತ ಬಂದಾಗ ದೇ ಕ್ಯಾನ್ ಆಸ್ಕ್ ಯು ವೇರಿಯಸ್ ಕೈಂಡ್ ಆಫ್ ಕ್ವೆಶನ್ಸ್. ಓಕೆ, ಇನ್ ವಿಚ್ ಐ ವುಡ್ ಸೇ ಮೇಜರ್ ಯಾವ್ದು ಹೇಳಿ, ಇದೈತಲ್ಲ ಏನಂತಾರೆ ಅದನ್ನ, ಸಮ್ ಆಫ್ ಮ್ಯಾಟ್ರಿಸಸ್ ಇದೆಯಲ್ಲ ಯಾವುದು, ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಅಂದರೆ ಸಿಮೆಟ್ರಿಕ್ ಪ್ಲಸ್ ಕ್ಯೂ ಸಿಮೆಟ್ರಿಕ್. ಪಿ ಅಂತ ಅಂದರೆ ಏನಾಗುತ್ತೆ, ಹಾಫ್ ಇಂಟು ಹಾಫ್ ಬರುತ್ತಾ? ಫಸ್ಟ್ ಆಫ್ ಆಲ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಈ ಥರ ಏನೋ ಬರುತ್ತೆ ನೋಡಿ, ಇದು ಎ ಮೈನಸ್ ಎ ಟ್ರಾನ್ಸ್ಪೋಸು. ಕರೆಕ್ಟ್ ಇದೆಯಾ? ಸೊ ಈ ಥರ ನೀವು ಸಪ್ರೇಟಾಗಿ ಕಂಡುಹಿಡಿದು ಬಿಟ್ಟು ಅದನ್ನು ನೀವು ಸಮ್ ಮಾಡಿದ್ರೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಬರ್ತಾ ಇದೆ ಅಂತ ಪ್ರೂವ್ ಮಾಡಬೇಕು. ಇದು ನಿಮಗೆ ಬಂದುಬಿಟ್ಟು ಮ್ಯಾಟ್ರಿಕ್ಸಲ್ಲಿ 3 ಮಾರ್ಕ್ಸಿಗೆ ಬರೋ ಚಾನ್ಸ್ ಇರುತ್ತೆ. ಇಲ್ಲ ಮ್ಯಾಮ್ ಅದು ಬರಲಿಲ್ಲ ಬೇರೆದು ಬರುತ್ತೆ ಅಂತಂದರೆ ಎಸ್, ಬೇರೆದು ಬರೋ ಚಾನ್ಸಸ್ ಇದೆ. ಬೇರೆದು ಅಂದರೆ ಯಾವುದು ಬರ್ಬೋದು? ಥೇರಮ್. ಬೇರೆದಂದರೆ ಯಾವುದು ಬರ್ಬೋದು? ಥೇರಮ್. ಹಾರ್ಡ್ಲಿ ಐ ಥಿಂಕ್ 2 ಥೇರಮ್ಸ್ ಅಷ್ಟೇ ಇರೋದು ಅನ್ಕೊತೀನಿ. ಆ 2 ಥೇರಮ್ಸು ಬರ್ಬೋದು. ಅರ್ಥ ಆಯ್ತಲ್ಲ? ಸೊ ಮ್ಯಾಕ್ಸಿಮಮ್ ಚಾನ್ಸಸ್ ಇರೋದು ಇವೆರಡು. ಅದು ಬಿಟ್ಟರೆ ಇನ್ನೂ ಒಂದು ಯಾವುದೋ ಇತ್ತು 3 ಮಾರ್ಕ್ಸಿಗಲ್ಲ. ಆ್ಯಂಡ್ ಇನ್ನೊಂದು ನೆನಪಿರಲಿ, ಸಮ್ ಆಫ್ ದಿ ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ ಇಂಟು ಸಮ್ ಆಫ್ ದ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟರೆ ಅದು ನಿಮಗೆ, ನೀವು ಟೋಟಲಿ ಎಲ್ಲ ಪ್ರಾಕ್ಟೀಸ್ ಮಾಡೋ ನೆಸೆಸಿಟಿ ಇಲ್ಲ. ನೀವು ಯಾವುದು ಪ್ರಾಕ್ಟೀಸ್ ಮಾಡಬೇಕು ಅಂದರೆ 2x2 ಅಷ್ಟೇ ಮಾಡಬೇಕು. ಯಾವ್ದು ಮಾಡಬೇಕು? 2x2 ಮ್ಯಾಟ್ರಿಕ್ಸ್ ಅಷ್ಟೇ ಮಾಡ್ರಿ. ಯಾಕೆ ಮ್ಯಾಮ್ 3x3 ಕೊಡಲ್ವಾ ಅಂತ ಅಂದರೆ 3 ಮಾರ್ಕ್ಸಿಗೆ ಕೊಡ್ಲಿಕ್ಕೆ ಬರಲ್ಲ. ಓಕೆ, ಕೊಟ್ಟರೆ 5 ಮಾರ್ಕ್ಸಿಗೆ ಕೊಡಬೇಕು. ಬಟ್ 5 ಮಾರ್ಕ್ಸಿಗೆ ಆಲ್ರೆಡಿ ಮ್ಯಾಟ್ರಿಸಸ್ಸಲ್ಲಿ ಬೇರೆ ಕ್ವೆಶನ್ಸ್ ಇದ್ದಾವೆ. ಮೋಸ್ಟ್ಲಿ ಅದನ್ನು ಕೊಡಕ್ಕೆ ಹೋಗೋದಿಲ್ಲ ಅವರು. ಅರ್ಥ ಆಯ್ತಲ್ಲ? 5 ಮಾರ್ಕ್ಸಿಗೆ ಆಲ್ರೆಡಿ ಯಾವ ಈಕ್ವೇಷನ್ಸ್ ಪ್ರೂವ್ ಮಾಡೋದಿದ್ದಾವಲ್ಲ, ಎ ಪ್ಲಸ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಸೊ ಆ ಥರ ಕ್ವಶನ್ಸ್ ಇದ್ದಾವಲ್ಲ ಅವನ್ನ ಅವ್ರೇನು ಮಾಡ್ತಾರೆ, ಅವನ್ನ ಕೊಡೋದು ಪಾಸಿಬಿಲಿಟಿ. ಆಲ್ರೆಡಿ ಆ ಕ್ವಶನ್ಸ್ ರೆಡಿ ಇರೋದ್ರಿಂದ ಸಮ್ ಆಫ್ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಇವೆಲ್ಲ ಕೊಟ್ಟು ಟೈಮ್ ವೇಸ್ಟ್ ಮಾಡಲ್ಲ. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಬಿ ರೆಡಿ ವಿತ್ ದಟ್ ಒನ್. ನೆಕ್ಸ್ಟ್ ಕಮಿಂಗ್ ಟು 3 ಮಾರ್ಕ್ಸ್ ಫ್ರಮ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಬಿಲಿಟಿ. ಅದರಲ್ಲಿ ನೀವು ಪ್ಯಾರಾಮೆಟ್ರಿಕ್ ಮೋಸ್ಟ್ಲಿ 2 ಮಾರ್ಕ್ಸಿಗೆ ಕೇಳ್ಬೋದು. ಬಿಟ್ಟರೆ ಲಾಗರಿದಮ್, ಲಾಗ್ ಅಪ್ಲೈ ಮಾಡೋದು ಅವೆಲ್ಲ ಇದಾವಲ್ಲ ಅವೆಲ್ಲ ನಿಮಗೆ ಏನಾಗುತ್ತೆ, ಕಂಟಿನ್ಯೂಟಿ ಡಿಫರೆನ್ಷಿಬಿಲಿಟಿ ಇಲ್ಲಿ 3 ಮಾರ್ಕ್ಸಿಗೆ ಸಿಗುತ್ತೆ. ಓಕೆ, ಅಥವಾ ಇ ಪವರ್ ಎಕ್ಸ್ ರಿಲೇಟೆಡ್ ಇದೆಯಲ್ಲ ಅವು ಮೋಸ್ಟ್ಲಿ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್ಸ್ ಇದೆಯಲ್ಲ ಅವನ್ನ 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಯಾಕಂದರೆ ಅದರಲ್ಲಿ ಸ್ಟೆಪ್ಸ್ ಜಾಸ್ತಿ ಬರುತ್ತೆ ಆ್ಯಂಡ್ ದೇ ಕ್ಯಾನ್ ಬಿ ಆಸ್ಡ್ ಈಸಿಲಿ ಫಾರ್ 3 ಮಾರ್ಕ್ಸ್. ರೈಟ್. ಕಮಿಂಗ್ ಟು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್, ಮ್ಯಾಕ್ಸಿಮಮ್ ಮಿನಿಮಾ, ಇದರಲ್ಲೂ ಅಷ್ಟೇ 3 ಎಕ್ಸಸೈಸ್ ಇರೋದು, ದಯವಿಟ್ಟು ಮುಗಿಸ್ಕೊಳ್ಳಿ. ಅರ್ಥ ಆಯ್ತಲ್ಲ? ಕಮಿಂಗ್ ಟು ಇಂಟೆಗ್ರಲ್ಸಲ್ಲಿ 3 ಮಾರ್ಕ್ಸ್ ಅಂತ ಅಂದರೆ ಯಾವುದು ಬರುತ್ತೆ? ಎಸ್, ಯಾವುದು ಬರುತ್ತೆ? ಪ್ರಾಪರ್ಟಿ ರಿಲೇಟೆಡ್ ಬರ್ಬೋದು, ಯಾವುದಾದ್ರೂ ಬರ್ಬೋದು. ಓಕೆ, ಮೋಸ್ಟ್ಲಿ ಚಾನ್ಸಸ್ ಯಾವುದಿರುತ್ತೆ, ಲಿಮಿಟ್ ಆಫ್ ಎ ಸಮ್ ಕೂಡ ಕೇಳ್ತಾರೆ ಅನಿಸುತ್ತೆ. ಲಿಮಿಟ್ ಆಫ್ ಎ ಸಮ್ಮು 5 ಮಾರ್ಕ್ಸ್ ಕೇಳ್ತಾರೆ, ಇದಕ್ಕೆ ಕೇಳ್ತಾರೆ ಲಿಮಿಟ್ ಆಫ್ ಎ ಸಮ್. ಮೋಸ್ಟ್ಲಿ ಲಿಮಿಟ್ ಆಫ್ ದ ಸಮ್ ಬರಲ್ಲ ಅನ್ಕೋತೀನಿ. ಇದು ಯಾವುದು ಐ ಥಿಂಕ್ ಯಾವುದೈತ್ರಿ, ಪಾರ್ಷಿಯಲ್ ಫ್ರ್ಯಾಕ್ಷನ್. ಎಸ್ ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇದೆ ನೋಡಿ. ಪ್ರಾಡಕ್ಟ್ ರೂಲ್ ನೀವೇನು ಅಪ್ಲೈ ಮಾಡ್ತಿರಲ್ಲ ಆ ಥರ ಪ್ರಾಡಕ್ಟ್ ರೂಲ್ ಇಲ್ಲಿ ನೀವು ಪ್ರಾಡಕ್ಟ್ ರೂಲ್ ಅಂತ ಕರೆಯಲ್ಲ, ಅದನ್ನೇನಂತೀರ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಕರಿತೀರ. ರೈಟ್. ಸೊ ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಇಂಟಿಗ್ರೇಷನ್ ಅಲ್ಲಿ ಬರ್ಬೋದು. ಕಮಿಂಗ್ ಟು ವೆಕ್ಟರ್ ಆಲ್ಜಿಬ್ರಾ, ವೆರಿ ವೆರಿ ಈಸಿ ಅಗೇನ್. ಅದರಲ್ಲಿ ಮೋಸ್ಟ್ಲಿ ಬರೋದು ಯಾವುದು, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಸೊ ಆ್ಯಂಡ್ ಸೊ ವೆಕ್ಟರ್ ಕೊಡ್ತಾರಲ್ಲ, ಸೊ ಆ ಟೈಪ್ ಆಫ್ ಕ್ವೆಶನ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ರೈಟ್. ನಾನು ಕಮಿಂಗ್ ನೆಕ್ಸ್ಟ್ ಲೆಕ್ಚರಲ್ಲಿ ಏನು ಮಾಡ್ತೀನಿ ಅಂದರೆ ಸ್ಪೆಸಿಫಿಕಲಿ ಯಾವ ಕ್ವಶನ್ಸು ಅಂತ ಕ್ವಶನ್ ನಂಬರ್ ನಿಮಗೆ ಬರೆದು ಕೊಟ್ಬಿಡ್ತೀನಿ.
ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು, ಅಥವಾ ನಾನು ರಿವಿಷನ್ ಕ್ಲಾಸ್ ಏನಾರ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ದಟ್ ಡಿಪೆಂಡ್ಸ್ ಆನ್ ಯುವರ್ ರೆಸ್ಪಾನ್ಸ್. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಇಲ್ಲ ಮ್ಯಾಮ್ ರಿವಿಷನ್ ನೀವೇ ಮಾಡಿಸ್ರಿ ಕ್ಲಾಸ್ ವೈಸ್ ಅಂತ ಅಂದರೆ ಒಂದು 5 ಸೆಷನ್ಸ್ ತೊಗೊಂಡ್ಬಿಟ್ಟು 5 to 6 ಸೆಷನ್ಸಲ್ಲಿ ಟೋಟಲ್ ರಿವಿಷನ್ ಮುಗಿಸ್ಕೊಡ್ತೀನಿ. ಓಕೆ, ಬಟ್ ದಟ್ ಡಿಪೆಂಡ್ಸ್ ಆನ್ ಇಂಟ್ರೆಸ್ಟ್ ಆಫ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇದ್ದೀರಾ. ಮ್ಯಾಕ್ಸಿಮಮ್ ಬರೀ 1 or 2 ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಕೊಟ್ಟು ಯು ಎಕ್ಸ್ಪೆಕ್ಟ್ ದ ಥಿಂಗ್ ಅಂತ ಅಂದ್ರೆ ದಟ್ ಈಸ್ ರಾಂಗ್ ಆ್ಯಕ್ಚುಲಿ. ಓಕೆ, ವೈ? ಬಿಕಾಸ್ ನನಗೆ ಇದೊಂದೇ ಕೆಲಸ ಇಲ್ಲ, ಐ ಹ್ಯಾವ್ ಅದರ್ ವರ್ಕ್ಸ್ ಆಸ್ ವೆಲ್. ಐ ಆಮ್ ಮೇಕಿಂಗ್ ಸಮ್ ಟೈಮ್ ಫಾರ್ ದಿಸ್ ಒನ್. ಓಕೆ, ಆ್ಯಸ್ ಅನ್ ಸರ್ವಿಸ್. ಸೊ ಕೈಂಡ್ಲಿ ಕೋಆಪ್ರೇಟ್. ಓಕೆ, ನಿಮಗೆ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ದು ಏನೇ ತೊಂದರೆಗಳಿದ್ದರೆ ಅದನ್ನು ಮೆನ್ಷನ್ ಮಾಡಿ. ನನ್ನ ಫ್ರೀ ಟೈಮಲ್ಲಿ ನಾನು ಆದಷ್ಟು ನಿಮ್ಮ ಏನು ಕ್ವೇರೀಸ್ನ ತಗೋತೀನಿ ಆ್ಯಂಡ್ ಐ ಟ್ರೈ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್ ಫಾರ್ ಯು. ಓಕೆ, ಸೊ ರೈಟ್, ಕಮಿಂಗ್ ಟು ದಿಸ್ ಒನ್, ವೆಕ್ಟರ್ ಆಲ್ಜಿಬ್ರಾ ಈಸಿಯಾಗಿ ನೀವು ಮಾಡ್ಬೋದು. ಮೋಸ್ಟ್ಲಿ ಏನಿರುತ್ತೆ ಆರ್ಥೋಗೋನಲ್ ವೆಕ್ಟರ್ ರಿಲೇಟೆಡ್ ಕ್ವೆಶನ್ಸ್ ಇರ್ತವೆ ವೆಕ್ಟರ್ ಆಲ್ಜಿಬ್ರಾದಲ್ಲಿ, ವಿಚ್ ಯು ಕ್ಯಾನ್ ಈಸಿಲಿ ಸಾಲ್ವ್. ನೆಕ್ಸ್ಟ್ ಕಮಿಂಗ್ ಟು 3D ಚಾಪ್ಟ್ರಲ್ಲಿ ಏನಿರುತ್ತೆ ಅಂತ ಅಂದರೆ 3D ಆಲ್ಸೋ ವೆರಿ ಈಸಿ ಚಾಪ್ಟರ್. 3D ಚಾಪ್ಟ್ರಲ್ಲಿ ಮೋಸ್ಟ್ಲಿ ಯಾವುದು ಅಂತಂದರೆ ಪಾಸಿಬಿಲಿಟಿ ಇದೆ, ನಾನು ಹೇಳ್ತೀನಿ ನೋಡಿ. ಒಂದು ಥಿಯರಮ್ ಇದೆ, ಅದೇ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ ಆ್ಯಂಡ್ ಪಾಯಿಂಟ್ ಇನ್ ದಿ 3D ಪ್ಲೇನ್ ಏನೋ ಇದೆ ಅಲ್ಲ, ಸೊ ಅದು ಥಿಯರಮ್ಮು. ಅದು ಬಿಟ್ಟರೆ ಇನ್ನೇನಿದೆ, ಥಿಯರಮ್ ಬಿಟ್ಟರೆ ಇನ್ನೇನಿದೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು 2 ಮಾರ್ಕ್ಸಿಗೆ ಕೊಡೋಕ್ಕಾಗಲ್ಲ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಯಾಕಂದರೆ ಸ್ಟೆಪ್ಸ್ ಜಾಸ್ತಿ ಇರುತ್ತೆ, ಹೌದಲ್ವಾ? ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಥಿಯರಮ್ ಆಗಿರ್ಬೋದು, ಆರಾಮಾಗಿ 3Dಯಲ್ಲಿ ನೀವು ಕಲ್ತ್ರೆ ಅಟೆಂಡ್ ಮಾಡ್ಬೋದು. ಕಮಿಂಗ್ ಟು ಲಾಸ್ಟ್ ಒನ್, ದಟ್ ಈಸ್ ಪ್ರಾಬಬಿಲಿಟಿ. ಇನ್ನೇನು ಎಲ್ಲರಿಗೂ ಗೊತ್ತಿದೆ. ಎಲ್ಲಿಂದ ಬರುತ್ತೆ ಕ್ವೆಶನ್ಸು? ಡೆಫಿನೆಟ್ಲಿ ಫ್ರಮ್ ಬೇಸ್ ಥಿಯರಮ್. ಓಕೆ, ಸೊ ಪ್ರಾಬಬಿಲಿಟಿ ಈಸ್ ಬೇಸ್ ಥಿಯರಮ್ ಇಂದ ಕ್ವೆಶನ್ ಬರುತ್ತೆ. ಸೊ ಈ ರೀತಿ ನೀವೇನು ಮಾಡ್ತೀರಾ, ನಿಮ್ಮ 3 ಮಾರ್ಕ್ಸ್ ಕ್ವೆಶನ್ಸ್ನು ಕೂಡ ಅಟೆಂಡ್ ಮಾಡ್ಬೋದು ಈಸಿಯಾಗೆ. ಅರ್ಥ ಆಯ್ತಲ್ಲ? ರೈಟ್, ಐ ಹೋಪ್ ಸೊ ಇಟ್ ಈಸ್ ಹೆಲ್ಪಿಂಗ್ ಯು ಟು ಅನಲೈಸ್ ದ ಕ್ವೆಶನ್ ಪೇಪರ್. ರೈಟ್, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಟ್ ಡಿ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಪಾಸಿಂಗ್ ಕ್ರೈಟೀರಿಯಾ ಸ್ಟೂಡೆಂಟ್ಸ್. ಯಾರು ಬರೀ ಪಾಸ್ ಆಗಬೇಕು ಅಂತ ಇರ್ತಿರಲ್ಲ ಆ ಸ್ಟೂಡೆಂಟ್ಸಿಗೆ ಇದು ತುಂಬ 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 ಇಂಪಾರ್ಟೆಂಟು. ಓಕೆ, ಸೊ ನೋಡಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ನಿಮಗೆ ರಿಲೇಷನ್ಸ್ ಬೇಕಾಗಿಲ್ಲ. ಇಲ್ಲಿ ರಿಲೇಷನ್ಸ್ 3 ಮಾರ್ಕ್ಸಿಗೆ ಬರುತ್ತೆ. ಫಂಕ್ಷನ್ಸ್ ಅಷ್ಟೇ ಕ್ಲೀನಾಗಿ ನೋಡ್ಕೊಳ್ರಿ, ಒಂದು 4 ಕ್ವಶನ್ ಏನೋ ಇದಾವೆ ಅಷ್ಟೇ. ಓಕೆ, ಸೊ 5 ಮಾರ್ಕ್ಸಿಗೆ ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ ಫಂಕ್ಷನ್ಸಿಂದ. ಓಕೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ಮ್ಯಾಟ್ರಿಸಸ್ಸಲ್ಲೂ ಅಷ್ಟೇ, ನಾನು ಈಗ ತಾನೇ ಹೇಳಿದೆ ಸ್ವಲ್ಪ ಹೊತ್ತು ಮುಂಚೆ, ಯಾವ ಟೈಪ್ ಆಫ್ ಕ್ವೆಶನ್ಸು A+B/C ಇದೆ ಅಂತ ಅಂದರೆ ಯು ಹ್ಯಾವ್ ಟು ಪ್ರೂವ್ ಇಟ್ ಈಸ್ ಈಕ್ವಲ್ ಟು AC+BC. ನೀವೇನು ಮಾಡ್ತೀರಾ, AC ಕಂಡುಹಿಡಿತೀರಾ, BC ಕಂಡುಹಿಡಿತೀರಾ, A+B ಕಂಡುಹಿಡಿತೀರಾ, ದೆನ್ A+B/C ಕಂಡುಹಿಡಿತೀರಾ. ಈ ರೀತಿ ನೀವು ಸಾಲ್ವ್ ಮಾಡೋದಿದೆಯಲ್ಲ, ಸೊ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಯಾವ್ದು ಬರುತ್ತಪ್ಪ, ಲಾಸ್ಟ್ ಎಕ್ಸಸೈಸ್ ಇದೆ ನೋಡಿ, XYZ ವ್ಯಾಲ್ಯೂಸ್ ಕಂಡುಹಿಡಿಯೋದು. ರೈಟ್, ಯು ವಿಲ್ ಫೈಂಡ್ XYZ ವ್ಯಾಲ್ಯೂಸ್ ಇಂಡಿವಿಜುವಲಿ ಯೂಸಿಂಗ್ ದ ಈಕ್ವೇಶನ್ಸ್. ರೈಟ್, ಈಕ್ವೇಶನ್ಸ್ ಇಂದ ಏನು ಕಂಡುಹಿಡಿತೀರಲ್ಲ ಅದನ್ನು ಡಿಟರ್ಮಿನೆಂಟ್ಸ್ ಅಲ್ಲಿ ನೀವು 5 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಇಟ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಆರಾಮಾಗಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಐ ಥಿಂಕ್ 6 ಕ್ವಶನ್ಸ್ ಇರಬೇಕನ್ಸುತ್ತೆ, ಮ್ಯಾಕ್ಸಿಮಮ್ 6 ಇರುತ್ತೆ, 6 or 7 ಅಷ್ಟೇ. ಸೊ ಅಷ್ಟೊಂದು ಕಲ್ತ್ಬಿಟ್ಟೆ ಆರಾಮಾಗಿ ನೀವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಇಂಟಿಗ್ರೇಷನಲ್ಲೂ ಗೊತ್ತಿದೆ, ಒಂದು ಪ್ರೂಫ್ ವಿತ್ ಒಂದು ಸಿಂಪಲ್ ಸಿಲಿ ಕ್ವೆಶನ್ ಇರುತ್ತೆ ಜೊತೆಯಲ್ಲಿ, ಸೊ ಅದನ್ನು ನೀವು ಮಾಡ್ಬೋದು. ಪಾರ್ಟ್ ಡಿ ಅಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು 4 ಕ್ವಶನ್ನು, ಹೌದಲ್ವಾ? 4 ಕ್ವಶನಲ್ಲಿ ಕನ್ಫರ್ಮ್ ಆಗಿ ಎಲ್ಲರೂ ಅಟೆಂಡ್ ಮಾಡಬೇಕಾಗಿರೋದು ಯಾವ್ದು ಅಂತ ನನಗೆ ಕೇಳಿದ್ರೆ ನಾನು ಹೇಳೋದು ಯಾವ್ದು ಗೊತ್ತಾ, ಸೆಕೆಂಡ್ ಆರ್ಡರು, ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ಏನಿದೆಯಲ್ಲ, ಇವೆರಡಂತೂ ಕಂಪಲ್ಸರಿ ಮಾಡ್ರಿ. ಅರ್ಥ ಆಯ್ತಲ್ಲ? ಇವೆರಡು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ನೀವು. ಓಕೆ, ಅಟೆಂಡ್ ಮಾಡಲೇಬೇಕು. ರೈಟ್, ಯಾಕೆ ಅಂತಂದರೆ ಇವೆರಡು 10 ನಿಮಿಷದಲ್ಲಿ ಮುಗೀತದೆ. 10 ನಿಮಿಷದಲ್ಲಿ ನಿಮಗೆ 10 ಮಾರ್ಕ್ಸ್ ಸಿಕ್ಬಿಡುತ್ತೆ. ಆ್ಯಂಡ್ ಮಿನಿಮಮ್ ಕ್ವಶನ್ಸ್ ಕಲಿಯೋದಿದೆ ಅಷ್ಟೇ ಅದಕ್ಕೆ. ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ಇಟ್ ಈಸ್ ಕಂಪ್ಲೀಟ್ಲಿ ಅದೇ, ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿತೀರಾ. ರೈಟ್, LD ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ನೀವು ಸಾಲ್ವ್ ಮಾಡ್ತೀರಾ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿದು ದ ಸೊಲ್ಯೂಷನ್ ಕ್ಯಾನ್ ಬಿ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಅದೇನಿದೆಯಲ್ಲ ಅದು ನಿಮಗೆ ಎಲ್ಲಿ ಸಿಗುತ್ತೆ, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಈಸಿಯಾಗಿ ಮಾಡ್ಬೋದು. ಪಾರ್ಟ್ ಡಿ ಅಲ್ಲಿ ತುಂಬ 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 ಈಸಿ ಏನಂದರೆ ಬರೀ 4 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಬರೀ 4 ಕ್ವಶನ್ಸ್ ಅಟೆಂಡ್ ಮಾಡೋದು ಅಂತ ಅಂದರೆ ಇಟ್ ಈಸ್ ವೆರಿ ಈಸಿ ಫಾರ್ ಯು. ವೈ ವೆರಿ ಈಸಿ? ವೈ? ಬಿಕಾಸ್
ನೀವು ಚಾಯ್ಸ್ ಮಾಡ್ಕೋಬಹುದು ಆರಾಮಾಗೆ. ಅರ್ಥ ಆಯ್ತಲ್ಲ? ಸೊ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಅಟೆಂಡ್ ಇಟ್. ನೆಕ್ಸ್ಟ್ ಕಮಿಂಗ್ ಟು ಲಾಸ್ಟ್ ಪಾರ್ಟ್, ದಟ್ ಈಸ್ ಪಾರ್ಟ್ ಇ. ಇಗ್ನೋರ್ ದಿಸ್ ಪಾರ್ಟ್ ಸಿ ಇನ್ ದ ಕಾರ್ನರ್. ಓಕೆ, ಪ್ಲೀಸ್ ಇಗ್ನೋರ್. ಸೊ ಪಾರ್ಟ್ ಇ ಅಲ್ಲಿ ಏನಿದೆ ಅಂತ ಅಂದ್ರೆ ಇಂಟಿಗ್ರೇಷನ್, ಎಲ್ ಪಿ ಪಿ. ಇವೆರಡು ಬರೋದು ನಿಮಗೆ ಯಾವುದಕ್ಕೆ 6 ಮಾರ್ಕ್ಸ್. ಇವೆರಡು ಬರೋದು ನಿಮಗೆ ಯಾವುದು 4 ಮಾರ್ಕ್ಸ್. ನೀವು ಮಾಡಬೇಕಾಗಿರೋ ಕೆಲಸ ಏನು? ಎನಿ ಒನ್ ಫ್ರಮ್ ಹಿಯರ್, ಎನಿ ಒನ್ ಫ್ರಮ್ ಹಿಯರ್. ಅರ್ಥ ಆಯ್ತಲ್ಲ? ಸೊ ಇಂಟಿಗ್ರೇಷನ್ ಅಲ್ಲಿ ಸ್ಪೆಸಿಫಿಕ್ ಟೈಪ್ ಆಫ್ ಪ್ರಾಪರ್ಟಿ ಮತ್ತೆ ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ನೀವು ಈಸಿಯಾಗಿ ಮಾಡಬಹುದು. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾರು ಕ್ಯಾಲ್ಕುಲಸ್ ಕಲ್ತಿರ್ತೀರೋ ಅವ್ರಿಗೆ ಈಸಿ ಆಗುತ್ತೆ ಇದು. ಇಲ್ಲ ಮ್ಯಾಮ್ ನಾವೇನಂದ್ರೂ ಎಲ್ ಪಿ ಪಿನೇ ಮಾಡೋದು ಅಂತಂದ್ರೆ ಎಲ್ ಪಿ ಪಿ ಮಾಡ್ರಿ. ಬಟ್ ಎಲ್ ಪಿ ಪಿ ಮಾಡಬೇಕಾದ್ರೆ ಸ್ವಲ್ಪ ಗಮನ ಇರಲಿ, ಯಾವುದೇ ಸ್ಟೆಪ್ಪು ಮಿಸ್ ಮಾಡಬೇಡಿ. ಯಾವುದಾದ್ರೂ ಒಂದು ಸ್ಮಾಲ್ ಸ್ಟೆಪ್ ಮಿಸ್ ಆಯಿತು, 1 ಪ್ಲಸ್ ಆರ್ ಮೈನಸ್ ಮಿಸ್ ಆಯಿತು ಅಂತ ಅಂದರೆ ಮಾರ್ಕ್ಸ್ ಫುಲ್ ಹೋಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ದಿಸ್ ಈಸ್ ರಿಸ್ಕಿ ಚಾಯ್ಸ್, ದಿಸ್ ಈಸ್ ಈಸಿ ಚಾಯ್ಸ್, ಬಟ್ ಸ್ಟಿಲ್ ವೆರಿ ಫ್ಯೂ ಸ್ಟೂಡೆಂಟ್ಸ್ ಸೆಲೆಕ್ಟ್ ದಿಸ್ ಚಾಯ್ಸ್. ಅರ್ಥ ಆಗ್ತಿದೆಯಾ? ಸೊ ನೋ ಪ್ರಾಬ್ಲಮ್. ಎಲ್ ಪಿ ಪಿ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಇಡೀ ವರ್ಷ ಪೂರ್ತಿ ಅದನ್ನೇ ಮಾಡಿದ್ದೀರಾ ಅಂತಂದ್ರೆ ಇದನ್ನೇ ಅಟೆಂಡ್ ಮಾಡ್ರಿ, ತೊಂದರೆ ಇಲ್ಲ. ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೈತ್ರಿ ನಿಮಗೆ ಡಿಟರ್ಮಿನೆಂಟ್ಸ್ ಅಂಡ್ ದೆನ್ ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಷಿಯಬಿಲಿಟಿ. ಸೊ 4 ಮಾರ್ಕ್ಸ್ ಅಲ್ಲಿ ಮೋಸ್ಟ್ಲಿ ಏನಾಗುತ್ತೆ, ಡಿಟರ್ಮಿನೆಂಟ್ಸ್ ಅಲ್ಲಿ ನಿಮಗೆ ಏನು ಮಾಡ್ಬಿಡ್ತಾರೆ, 2x2 ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಅದು ಈಕ್ವೇಶನ್ ಇದೆಯಲ್ಲ, a² + 7a + i ಸಮಥಿಂಗ್ ಲೈಕ್ ದಿಸ್ ಇದೆಯಲ್ಲ, ಈ ಥರ ಪ್ರೂವ್ ಮಾಡೋದು ಆ ಥರ ಕೊಡ್ತಾರೆ. ತುಂಬ ಈಸಿ ಇರುತ್ತೆ, ಅಂಥ ಡಿಫಿಕಲ್ಟ್ ಇರೋದಿಲ್ಲ. ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಏನಂದರೆ ಈ ಥರದ್ದೇ ಕೊಡೋದು ಅಂತ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇದೆ. ದೆನ್ ಯು ಹ್ಯಾವ್ ಟು ಫೈಂಡ್ ಎ ಇನ್ವರ್ಸ್ ಯೂಸಿಂಗ್ ದಿಸ್ ಈಕ್ವೇಶನ್, ಯು ಹ್ಯಾವ್ ಟು ಫೈಂಡ್. ಓಕೆ, ಸೊ ಆ ಥರ ಏನು ಮಾಡ್ಬಿಡ್ತಾರೆ ಅವರು ನಿಮಗೆ ಏನು ಮಾಡ್ತಾರೆ, ಡಿಟರ್ಮಿನೆಂಟ್ಸಲ್ಲಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಅಂದರೆ ಯಾವುದು ಬೇಕಿದ್ರೂ ಕೇಳ್ಬೋದು. ಬಟ್ ಇಲ್ಲಿವರೆಗೂ ನಾವು ಹಿಸ್ಟ್ರಿ ನೋಡೋದಾದರೆ ಮೋಸ್ಟ್ಲಿ 95% ಆಫ್ ದ ಕೇಸಸ್ ಅವ್ರು ಕೇಳಿರೋ ಕ್ವಶನ್ ಯಾವುದು ಅಂದರೆ ಕೆ ವ್ಯಾಲ್ಯೂ ಬೇಸ್ ಮೇಲೆ. ಕೆ ವ್ಯಾಲ್ಯೂ ಕಂಡುಹಿಡಿಬೇಕು ಇವನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂತ. ಓಕೆ, ಸೊ ಆ ರೀತಿ ಇದ್ದಾಗ ಏನು ಮಾಡಬೇಕು, ಕೆ ವ್ಯಾಲ್ಯೂನ ಕಂಡುಹಿಡಿರಿ ಅಂತ ಕೇಳಿರ್ತಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಈಸಿ. ಐ ವಿಲ್ ಗಿವ್ ಯು ದ ಕ್ವಶನ್ ನಂಬರ್ಸ್ ಇನ್ ದ ಕಮಿಂಗ್ ಲೆಕ್ಚರ್. ಓಕೆ, ಈಗ ಆಲ್ರೆಡಿ ವಿಡಿಯೋ ತುಂಬ ಲಾಂಗ್ ಆಗಿಬಿಟ್ಟಿದೆ. ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು ಟು ಡೈಜೆಸ್ಟ್ ಎವ್ರಿಥಿಂಗ್ ಆಲ್ ಅಟ್ ಒನ್ಸ್. ರೈಟ್. ಸೊ ಕಮಿಂಗ್ ಲೆಕ್ಚರಿಂದ ನಿಮಗೆ ರಿವಿಷನ್ ಏನಾರ ಬೇಕು, ಏನಾರು ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೈಟ್. ಆ್ಯಂಡ್ ಐ ಜಸ್ಟ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್. ಆಲ್ ದ ಬೆಸ್ಟ್. ಓಕೆ, ರೈಟ್. ತುಂಬ ಚೆನ್ನಾಗಿ ಬರೀರಿ ಎಕ್ಸಾಮ್ಸ್ನ. ಯಾರೂ ಕೂಡ ಫೇಲ್ ಆಗಬೇಡಿ ದಯವಿಟ್ಟು. ಯಾಕಂದರೆ ಫೇಲ್ ಆದರೆ ಯು ಲೂಸ್ ಕಾನ್ಫಿಡೆನ್ಸ್ ಇನ್ ಯೋರ್ ಸೆಲ್ಫ್. ಐ ಡೋಂಟ್ ಕೇರ್ ಅಬೌಟ್ ವಾಟ್ ಅದರ್ಸ್ ಥಿಂಕ್, ಬಟ್ ಯು ಲೂಸ್ ಕಾನ್ಫಿಡೆನ್ಸ್ ಇನ್ ಯೋರ್ ಸೆಲ್ಫ್. ಡೋಂಟ್ ಲೆಟ್ ದಟ್ ಹ್ಯಾಪನ್. ಓಕೆ, ರೈಟ್. ಸೊ ಪ್ಲೀಸ್ ಮೇಕ್ ಶೂರ್ ದಟ್ ಯು ಸ್ಟಡಿ ವೆಲ್, ಆ್ಯಂಡ್ ಇಫ್ ಯು ರಿಕ್ವೈರ್ ಎನಿ ಕೈಂಡ್ ಆಫ್ ಹೆಲ್ಪ್ ಪ್ಲೀಸ್ ಲೆಟ್ ಮಿ ನೋ. ಅರ್ಥ ಆಯ್ತಲ್ಲ? ಪ್ಲೀಸ್ ಲೆಟ್ ಮಿ ನೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ರೈಟ್. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇಟ್ ವಿಲ್ ಹೆಲ್ಪ್ ಮೀ ಆ್ಯಸ್ ವೆಲ್, ಇಟ್ ವಿಲ್ ಹೆಲ್ಪ್ ಯು ಆ್ಯಸ್ ವೆಲ್, ಇಟ್ ವಿಲ್ ಹೆಲ್ಪ್ ದೋಸ್ ಸ್ಟೂಡೆಂಟ್ಸ್ ಆಲ್ಸೋ. ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ಇನ್ನೇನಾರ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಸು ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ನಾನು ಸ್ಟ್ರಾಟಜಿ ಕೂಡ ಹೇಳೋಣ ಅಂತ ಇದ್ದೆ, ಬಟ್ ವಿಡಿಯೋ ತುಂಬ ಲಾಂಗ್ ಆಗಿರೋದ್ರಿಂದ ಸ್ಟ್ರಾಟಜಿನ ನಾನು ಅಪ್ಕಮಿಂಗಲ್ಲಿ ಜಸ್ಟ್ ವಿದಿನ್ 1 day ಐ ವಿಲ್ ಜಸ್ಟ್ ಪೋಸ್ಟ್ ಇಟ್. ಓಕೆ, ಐ ವಿಲ್ ಟ್ರೈ ಮೈ ಬೆಸ್ಟ್. ಐ ವಿಲ್ ಮೇಕ್ ಸಮ್ ಟೈಮ್ ಆ್ಯಂಡ್ ಐ ವಿಲ್ ಪೋಸ್ಟ್ ಇಮಿಡಿಯೇಟ್ಲಿ. ರೈಟ್. So yeah, in another, please let me know in the comment section. Okay, so it is open for you to communicate. Right. So that's all for today. Thank you so much. God bless you. Keep studying well.